ಎಲ್ಲ ವಿಷಯಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಕೊಡ್ತೇವೆ. ಸಮವೆಲ್ಲನೆ ಹೇಳುವ ಪಾದವೇ ಸ್ವಾಮಿ, ನೀನು ಮಾತನಾಡು, ನಿನ್ನ ದಾಸನು ಕೇಳುತ್ತಾನೆ. ಹೌದಯ್ಯ, ನಾವು ಕೂಡ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ತೇವೆ. ನಿಮ್ಮ ದರ್ಶನವನ್ನ, ನಿಮ್ಮ ಭಾರವನ್ನು ಅರ್ಥಕೊಳ್ಳುವಂತೆ ಕೃಪೆಯನ್ನು ಕೊಡು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಥ್ಯಾಂಕ್ ಯು. ಕುಳಿತುಕೊಳ್ಳೋಣ ನಾವೆಲ್ಲರೂ. ಈ ಅನುಗ್ರಹಿಸಲ್ಪಟ್ಟಂಥ ಈ ಸಮಯದಲ್ಲಿ ಸಾಧ್ಯವಾದವರೆಲ್ಲರೂ ಒಳಗಡೆ ಬರಬೇಕಾಗಿ ನಾನು ಅಪೇಕ್ಷಿಸ್ತೇನೆ. ಎಲ್ಲರೂ ಒಳಗಡೆ ಬಂದು ಕೂತ್ಕೊಳ್ರಿ. ವಿಶೇಷವಾಗಿ ನಂಗೆ ತಿಳಿದ ಮಟ್ಟಿಗೆ ನಾನು 2009ರಿಂದನೋ 2008ರಿಂದನೂ ನಾನು ಬೀದರ್ಗೆ ಇಲ್ಲಿ ಬರೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಎಕ್ಸಾಕ್ಟ್ ವರ್ಷ ನಂಗೆ ನೆನಪಿಲ್ಲ, ಬಟ್ ಒಂದು ಕಾಲಘಟ್ಟದಲ್ಲೇ ನಾನು ಬೀದರ್ಗೆ ಬರೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಅನೇಕ ಕಾರ್ಯಗಳು ಇದರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ನಾನಿಲ್ಲಿ ಕಡೆ ಕರ್ನಾಟಕದಲ್ಲಿ ಎಲ್ಲೇ ಸೇವೆ ಮಾಡೋದಕ್ಕೆ ಹೋದಾಗಲೂ ನನ್ನ ಮನಸ್ಸಿನಲ್ಲಿರುವಂಥದ್ದು ಒಂದೇ ಒಂದು ಕಾರ್ಯ, ನಾನು ಬೀಜವಾಗಿ ಮಾರ್ಪಡಬೇಕು. ಈ ತಲೆಮಾರಿನಲ್ಲಿ ನನ್ನಿಂದ ಏನು ಬಿತ್ತಲಿಕ್ಕಾಗುತ್ತೋ ಅದನ್ನು ಬಿತ್ತುವಂಥವನಾಗಿರ್ಬೇಕು. ಕಾರಣವೇನೆಂದರೆ, ಬೀಜವಾಗದೆ ದೊಡ್ಡ ಮರ ಆಗಕ್ಕಾಗಲ್ಲ. ಆ ಚಿಕ್ಕ ಪ್ರಾಯದಿಂದಲೇ ಎಲ್ಲೂ ಸಹ ಅನುಕೂಲತೆಗಳನ್ನು ನೋಡಿ ನನ್ನ ಸೇವೆ ಮಾಡೋಕ್ಕೆಲ್ಲೂ ಹೋಗಲಿಲ್ಲ. ಯಾರ ಬಳಿಯಲ್ಲೂ ಅನುಕೂಲತೆಗಳನ್ನು ಕೇಳಿಕೊಂಡು ಸೇವೆ ಮಾಡೋದಕ್ಕೆ ನಾನು ಯಾವತ್ತೂ ಹೋಗಲಿಲ್ಲ. ಈಗಿನ ಕಾಲಘಟ್ಟದಲ್ಲಿ ಈಗ ಸೇವೆ ರೀತಿಗಳೆಲ್ಲ, ನಮ್ಮನ್ನು ಸನ್ಮಾನಿಸೋ ರೀತಿಯೆಲ್ಲ ಈಗೆಲ್ಲ ಬದಲಾಗೋಗಿದೆ. ಅದೆಲ್ಲ ಈಗ ನೀವು ನಿರೀಕ್ಷಿಸೋ ರೀತಿಯಲ್ಲಿ ಇಲ್ಲ. ಎಲ್ಲ ಈಗ ಜನ ವ್ಯತ್ಯಾಸಕರವಾಗಿ ಸನ್ಮಾನಿಸ್ತಾರೆ. ಅದೊಂದು ಬೇರೆ ಒಂದು ವಿಷಯ ಈಗ. ಆದರೆ ಒಂದು ಕಾಲದಲ್ಲಿ ಅನಾನುಕೂಲತೆಗಳು ಎಷ್ಟೇ ಇದ್ರೂ ಸಹ ನನ್ನ ಮನಸ್ಸಲ್ಲಿದ್ದಂಥ ಒಂದೇ ಒಂದು ಕಾರ್ಯ, ನಾನು ಎಲ್ಲೇ ಸೇವೆ ಮಾಡೋದಕ್ಕೆ ಹೋದಾಗಲೂ ನಾನು ಕಳೆಯುವಂಥ ಒಂದೊಂದು ನಿಮಿಷ ಅಲ್ಲಿಂದ 100 ಜನ ಸೇವಕರು ಎದ್ದು ಬರಬೇಕು, ಆತ್ಮಗಳು ಪ್ರಕಾಶಿಸ್ಬೇಕು, ಸಭೆಗಳು ಕಟ್ಟಲ್ಪಡಬೇಕು ಎನ್ನುವಂಥ ಉದ್ದೇಶನೇ ನನ್ನ ಮನಸ್ಸಿನಲ್ಲಿದ್ದು. ಇವತ್ತು ಸಹ ಎಲ್ಲೇ ಸೇವೆ ಮಾಡಕ್ಕೆ ಹೋದ್ರು ಅದೇ ಮನಸ್ಸನ್ನ ನಾನು ಹೊತ್ತುಕೊಂಡು ಹೋಗ್ತೇನೆ. ಇವತ್ತು ಯಾರು ನನ್ನ ಜೊತೆ ನಮ್ಮ ಹುಡುಗರು ಬರಲಿಲ್ಲ, ಬರ್ತೀನಂತ ಹೇಳಿದ್ರು. ನಾನು ಬರಲಿಲ್ಲ, ಬರಬೇಡಿ ಅಂತ ಹೇಳಿದೆ ಒಂದೇ ಒಂದು ದಿವ್ಸಕ್ಕೆ ಮಾತ್ರ. ಕಾರಣ, ಈಗ ನಾನು ಎಲ್ಲೇ ಹೋದ್ರು ನಮ್ಮ ಟೀಮ್ ಹುಡುಗರು ಇರ್ತಾರೆ, ನಮ್ಮ ಜೊತೆ ಹುಡುಗರು ಇರ್ತಾರೆ, ಪ್ರಾರ್ಥಿಸೋರು, ವರ್ಷಿಪ್ ಲೀಡಿಂಗ್ ಮಾಡೋರು, ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋರು ಎಲ್ಲ ಇರ್ತಾರೆ. ನನಗನ್ಸ್ಮಟ್ಟಿಗೆ ಮುಂದಿನ ವಾರ ನಿಡ್ವಂಚಕ್ಕೆ ಬಂದಾಗ ಅಲ್ಲಿ ಬರ್ಬೋದು ಯವನಸ್ಥರು. ಈಗ ಇಲ್ಲಿಗೂ ಬಿಡ್ತಾ ಇರಲಿಲ್ಲ. ಕೆಲವು ಸರಿ ಎಲ್ಲೋ ನಾನು ಒಂದು ಕಡೆ ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೆ, ಹುಡುಗರಿಗೆ ಹೇಳ್ದಿರ ಗೊತ್ತಾಗ್ಬಿಟ್ಟು ಹುಡುಗರು ಟ್ರೈನ್ ಟಿಕೆಟ್ ತಗೊಂಡು ಜನರಲಲ್ಲಿ ಹತ್ಕೊಂಡು ಬಂದ್ಬಿಟ್ರು, ಅಣ್ಣ ನಮ್ಮನ್ನು ಬಿಟ್ಟು ಹೋಯ್ತಾರೆ ಅಂತ ಹೇಳಿ. ನಾನು ಎಲ್ಲೇ ಹೋದ್ರು ಈಗ ಹುಡುಗರು ನಮ್ಮ ಜೊತೆ ಬರ್ತಾರೆ. ನಾನು ಯಾವಾಗಲೂ ಹೇಳುವಂಥ ಒಂದು ಕಾರ್ಯ, ಒಂದು ದರ್ಶನದೊಟ್ಟಿಗೆ ನಾವು ಸೇವೆ ಮಾಡಿದ್ರೆ ನಾವು ಎಲ್ಲೂ ಸೋಲ್ ಕಾಣಲ್ಲ. ಯಾವಾಗ ಸ್ವಾರ್ಥ ಚಿಂತೆ ದರ್ಶನದ ಒಳಗಡೆ ಬಂದ್ಬಿಡುತ್ತೋ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಇವ್ರು ಶಾಂತಕುಮಾರ್ ಪಾಸ್ಟರ್ ಅವ್ರು ಹೇಳಿದ್ರು, ನಾ ಕರೆದಿದ ತಕ್ಷಣ ಬರ್ತೀನಂತ. ಕಾರಣ ಏನಂದ್ರೆ, ನಾನು ಅವ್ರನ್ನ ಭಾಳ ಗೌರವಿಸ್ತೀನಿ. ನಾನು ಭಾಳವಾಗಿ ನಾನು ಗೌರವಿಸ್ತೇನೆ. ಸಾಧಾರಣವಾಗಿ ನನ್ನ ಡೇಟ್ಸನ್ನು ಯಾರು ತಗೊಳಕ್ಕಾಗಲ್ಲ. ಕಾರಣ, ಬೆಂಗಳೂರಲ್ಲೂ ನನಗೆ ಸೇವೆಗಳಿದೆ, ಇಲ್ಲಿ ನಮ್ಮ ಹುಡುಗರು ಬರೋರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಾನು ಫ್ರೀ ಇರೋನಲ್ಲ. ಭಾಳ ಸೇವೆಗಳು ನಮಗೂ ಇದೆ. ನನ್ನ ಡೇಟ್ಗಳು ಸಿಗಬೇಕಾದ್ರೆ ಅದು ಭಾಳ ಕಷ್ಟ. ಯಾರಾದರೂ ಕೆಲವ್ರು ಏನು ಮಾಡ್ತಾರೆ, ಶಾಂತಕುಮಾರ್ ಪಾಸ್ಟ್ ರೀತಿಯಲ್ಲ ದೊಡ್ಡವ್ರ ಕೈಯಿಂದ ಫೋನ್ ಮಾಡಿಸ್ತಾರೆ. ಆಗ ಅವರು ಕರೆದಾಗ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ನನ್ನ ಡೇಟ್ಸನ್ನು ಯಾರು ಸುಲಭವಾಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಅವರ ಪ್ರಾಯಕ್ಕೂ ಅವರ ಅಭಿಷೇಕಕ್ಕೂ ನಾವು ಕೊಡುವಂತ ಒಂದು ಗೌರವ ಇವತ್ತು ಸಹ ನಮ್ಮ ಆತ್ಮಿಕವಾದಂಥ ನಮ್ಮನ್ನು ಬೆಳೆಸುವಂಥ ನಮ್ಮ ಬೋಧಕರಿಗೆ, ನಮ್ಮನ್ನು ಸೇವೆಗೆ ಕರ್ಕೊಂಡು ಬಂದಂಥ ಸೇವಕರುಗಳಿಗೆ ಇವತ್ತು ನಾವು ಕೊಡುವಂಥ ಗೌರವ ನಾವು ಕಡಿಮೆ ಮಾಡಲಿಲ್ಲ. ನಾವು ಇವತ್ತು ಅವ್ರನ್ನ ಗೌರವಿಸ್ತೀವಿ. ನಮ್ಮನ್ನು ಕೆಳಮಟ್ಟದಿಂದ ನಮ್ಮನ್ನು ಮೇಲೆತ್ಕೊಂಡು ಬಂದಂಥ
ವ್ಯಕ್ತಿಗಳನ್ನ ನಾವು ಯಾವತ್ತೂ ತದ್ವಿರುದ್ಧವಾಗಿ ನಾವು ಮಾತಾಡೋದೇ ಇಲ್ಲ. ಅವ್ರನ್ನ ನಾವು ಗೌರವಿಸ್ತೀವಿ. ಕಾರಣ ಏನಂದ್ರೆ ನಾವು ಅವ್ರಿಗೆ ಕೊಡುವಂತ ಒಂದು ಸನ್ಮಾನ. ಇವತ್ತು ಇಲ್ಲಿರುವಂತ ಪ್ರತಿಯೊಬ್ಬರಿಗೆ ನಾನು ಹೇಳ್ತೇನೆ, ನಿಮ್ಮನ್ನ ಸೇವೆಯಲ್ಲಿ ಯಾರಾದ್ರೂ ಬೆಳೆಸಿದಾರ, ಅವ್ರನ್ನ ಗೌರವಿಸ್ರಿ. ಒಂದು ಪಕ್ಷ ನಿಮಗಿಂತ ಅವರು ದೊಡ್ಡವರಾಗಿ ಬೆಳೆದೇ ಇರಬಹುದು, ಆದ್ರೆ ನಾವು ತಗ್ಗಿ ನಾವು ಅವರ ಸಂಗಡ ನಾವು ವಿದ್ಯರಾಗಿ ನಾವು ನಡೆಯುವಂಥದ್ದು ಅದು ನಮಗೆ ಒಂದು ದೊಡ್ಡ ಆಶೀರ್ವಾದ. ನಾನು ನಮ್ಮ ಅಂಕಲ್ನ ನಾನು ಇವತ್ತು ನಾವು ಪಾಸ್ಟ್ ಅಂತ ಕರೆಯಲ್ಲ, ಅಂಕಲ್ ಅಂತಾನೆ ಕರೆಯೋದು. ಕಾರಣ ಏನಂದ್ರೆ ನಮ್ಮನ್ನ ಏನು ಇಲ್ಲದಿರುವಂತ ಪರಿಸ್ಥಿತಿಯಿಂದ ನಮ್ಮನ್ನು ಬೆಳೆಸ್ಕೊಂಡು ಬಂದ್ರು. ಇವತ್ತು ಅಂಕಲ್ ಯಾವ್ದಾದ್ರು ವಿಷಯ ನೋ ಅಂತ ಹೇಳಿದ್ರೆ ನಾವು ಇವತ್ತು ತಿರುಗಿ ನಾವು ಮಾತಾಡಲ್ಲ. ಇವತ್ತು ನಾನು ತಿರುಗಿ ಅದನ್ನ ಯಾಕೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಲ್ಲ. ಅಂಕಲ್ ಯಾವುದೇ ವಿಷಯ ನೋ ಅಂತ ಹೇಳಿದ್ರು ಅಷ್ಟೇ, ನೋ ಅಷ್ಟೇ, ಅದ್ರ ಮೇಲೆ ಒಂದು ಮಾತಿಲ್ಲ. ಕಾರಣ ಏನಂತಂದ್ರೆ ನಾವು ಅವ್ರನ್ನ ಸನ್ಮಾನಿಸುವಂತ ಒಂದು ರೀತಿ. ಇವತ್ತಿನ ತಲೆಮಾರುಗಳು ಅದನ್ನು ಬಹಳ ಕಳ್ಕೊಳ್ತಾ ಇದ್ದಾರೆ. ಅದರಿಂದನೇ ಸೇವೆ ಅನ್ನೋದು ಒಂದು ಮಟ್ಟಕ್ಕೆ ಬಂದಾಗ ನಿಂತೋಗ್ಬಿಡುತ್ತೆ. ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ನಾವು ನಮ್ಮವ್ರನ್ನ ಬೆಳೆಸ್ತೇ ಇರೋರನ್ನ ನಾವು ಗೌರವಿಸ್ತೇ ಹೋದ್ರೆ ನಾಳೆ ನಾವು ಬೆಳೆಸೋರು ನಮ್ಮನ್ನು ಗೌರವಿಸಲ್ಲ. ನಾವು ಅದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಬೇಕು. ನಾವು ನಮ್ಮ ಸಾಕ್ಷಿ ನಾವು ಕಾಪಾಡ್ಕೊಂಡ್ರೆ ಇಷ್ಟು. ಏನಕ್ಕೆ ನಾನು ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ ನಾನು ಅದನ್ನು ಕಾಪಾಡ್ಕೊಂಡಿರೋದ್ರಿಂದ. ಅದರಿಂದನೇ ನಾನು ಓಪನ್ ಆಗಿ ಧೈರ್ಯವಾಗಿ ಎಲ್ಲೇ ಹೋದ್ರು ಸಹ ನಮ್ಮ ಚರ್ಚಲ್ಲೇ ನಾನು ಹೇಳ್ತೇನೆ, ನನ್ನ ಅಂಕಲ್ ಮುಂದೆನೆ ನಾವು ಆ ಕಾರ್ಯಗಳನ್ನು ಪ್ರಸ್ತಾವ ಪಡಿಸ್ತೇವೆ. ಕಾರಣ ಅವ್ರ ಮುಂದೆ ನಾವು ಕಾಪಾಡ್ಕೊಂಡಂತ ಸಾಕ್ಷಿ. ಅದರಿಂದಲೇ ಎಲ್ಲೇ ಹೋದ್ರೂ ಸಹ ನಾವು ಧೈರ್ಯವಾಗಿ ಹೇಳೋದಕ್ಕೆ ಸಾಧ್ಯ. ದಯವಿಟ್ಟು ಸೇವೆಯಲ್ಲಿ ಬೆಳೀತಿರುವಂತ ಯೌವನಸ್ಥರು ನಾವು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ದೇವರು ನಾಳೆ ಬೆಳೆಸ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ. ನಾಳೆ ನಮ್ಮನ್ನ ಬೆಳೆಸ್ತವ್ರು. ನಮ್ಮ ಅಂಕಲ್ ಯಾವಾಗ್ಲೂ ನಮ್ಮನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ಒಂದು ಮಾತು ಆಶೀರ್ವಾದ ಮಾಡ್ತಾರೆ, ನನಗಿಂತ ಹೆಚ್ಚಾಗಿ ಇವರು ಅಭಿಷಕ್ತರಾಗಿ ಬೆಳೀಲಿ ಅಂತ. ಏನಕ್ಕೆ ಆ ಪದವನ್ನು ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಾವು ಅವರಿಗೆ ತಗ್ಗಿ ನಡೆಯೋದ್ರಿಂದ. ಅದು ನಮಗೆ ಬಹಳ ಸಂತೋಷ. ನಾಳೆ ನಾವೆಷ್ಟೇ ಬೆಳೆದ್ರೂ ಸಹ ಅಂಕಲ್ ನಮ್ಮ ಮೇಲೆ ಇರ್ತಾರೆ ಹೊರತು ನಾವು ಅವ್ರ ಮೇಲೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ನಾವು ಚೆನ್ನಾಗಿ ನಾವು ಮನದಟ್ಟು ಮಾಡ್ಕೊಳ್ಬೇಕು. ಈ ಕಾಲದಲ್ಲಿ ಬೆಳೆಯುವಂತ ಎಲ್ಲ ಯೌವನಸ್ಥರು ನಿಮ್ಮ ಬೋಧಕರುಗಳನ್ನ, ನಿಮ್ಮ ಸೇವಕರುಗಳನ್ನ ಗೌರವಿಸುವುದನ್ನ ನೀವು ಕಲಿಯೋರಾಗಿರ್ಬೇಕು. ಅನೇಕರು ಹೇಳ್ತಾರೆ, ಪಾಸ್ಟ್ರೇ ನಮ್ಮ ಪಾಸ್ಟ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರೆ. ನಾನು ಹೇಳ್ತೇನೆ, ಅದನ್ನ ದೇವ್ರಿಗೆ ಬಿಟ್ಬಿಡ್ರಿ. ನೀವು ನ್ಯಾಯ ತೀರ್ಪು ಮಾಡೋದಕ್ಕೆ ದೊಡ್ಡವನಲ್ಲ, ನ್ಯಾಯ ತೀರ್ಪು ಮಾಡೋನ್ ದೊಡ್ಡವನು. ನೀವು ದೊಡ್ಡವರಾಗಕ್ಕೆ ಹೋಗ್ಬೇಡ್ರಿ, ನೀವು ವಿಧಿಯರಾಗಿ ನಡೀರಿ ಅನ್ನೋದೇ ನಾನು ಕಲಿಸಿಕೊಡೋದು. ಸಂತೋಷ ಇದೆಯಾ? ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾಕೋ. ನಾವು ವಿಧಿಯರಾಗಿ ನಡೆಯಬೇಕಾಗಿರೋದು ಬಹಳ ಪ್ರಾಮುಖ್ಯತೆ ಉಳ್ಳದ ಕಾರ್ಯ. ಇಲ್ಲಿ ಅನೇಕ ತಂದೆಯಂದ್ರನ್ನ ನಾನು ಕಾಣ್ತಾ ಇದ್ದೀನಿ. ನನ್ನ ಚಿಕ್ಕ ವಯಸ್ಸಿನಿಂದ ಇಲ್ಲಿಗೆ ಬರೋಕ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಕಾಣ್ತಿರೋರು ಅನೇಕರು ಇದ್ರ ಮಧ್ಯದಲ್ಲಿ ಇದ್ದಾರೆ. ಅವರ ಪ್ರೀತಿ ವಿಶ್ವಾಸಗಳಿಗಾಗಿ ನಾನು ದೇವರಿಗೆ ನನ್ನ ಸ್ತೋತ್ರ ಮಾಡ್ತೀನಿ. ನೋಡ್ರಿ, ನನ್ನ ಕಣ್ಮುಂದೆ ಅನೇಕರು ಪಾಸ್ಟರ್ ಆಗಿ ಇಲ್ದಿರೋ ಹುಡುಗರೆಲ್ಲ ಇವತ್ತು ಪಾಸ್ಟರ್ ಆಗಿ ನಿಂತಿದ್ದಾರೆ. ನನಗೆ ವಿನೋದ್ ಪ್ರಾರ್ಥನೆ ಮಾಡಿದ್ದು ಬಹಳ ಸಂತೋಷ ಆಗೈತೆ. ನನ್ ನಿಜವಾಗ್ಲೂ ನನ್ನ ಹೃದಯ ತುಂಬೋಗೋಯ್ತು. ನನ್ನ ವಿನೋದ್ ಅಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ಬೊಮ್ಮನಾಳಿಗೆ ಹೋದಾಗ ಅವ್ರ ಹೊಲದಲ್ಲಿ ನನ್ನನ್ನು ಕುತ್ಕೊಂಡು 106 ಪ್ರಶ್ನೆ ಮಧ್ಯರಾತ್ರಿ 3 ಗಂಟೆವರೆಗೂ ಕೇಳ್ಕೊಂಡಿದ್ದೆ, ಅದಂಗೆ ಇದಂಗೆ ಬೈಬಲಲ್ಲಿ ಅಂತ. ಆದ್ರೆ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ನನ್ಗೆ ಬಹಳ ಸಂತೋಷ ಆಗೈತೆ. ನನ್ನ ಹೃದಯ ತುಂಬ ಐತೆ. ನನಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ನಮ್ಮ ಗುರು, ಇಲ್ಲಿರುವಂತ ಹುಡುಗರು, ಯವನಸ್ಥರೆಲ್ಲ ಇಲ್ಲಿ ಒಂದು ಕಾಲದಲ್ಲಿ ಬಂದು ನನ್ನ ಮುಂದೆ ಸುಮ್ಮನೆ ಕುತ್ಕೊಳ್ತಾ ಇರೋರು ಇವತ್ತು ಸೇವಕರಾಗಿ ಪಾಸ್ಟರ್ ಆಗಿ ನಿಂತಿದ್ದಾರೆ ಅಂದ್ರೆ ನನಗೆ ಎಷ್ಟು ಸಂತೋಷ ಅಂದ್ರೆ ಪಾಸ್ಟ್ಗೆ ಎಷ್ಟು ಸಂತೋಷ ಆಗಲ್ಲ. ಇವತ್ತು ನನಗದು ಬಹಳ ಸಂತೋಷ. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಾನು ನಂಬ್ತೀನಿ ಇನ್ನ ಅನೇಕ ಹುಡುಗರು ಇಲ್ಲಿ ಇದ್ದಾರೆ. ಅನೇಕರನ್ನ ದೇವರು ಕರಗಳಲ್ಲಿ ತೆಗೆದುಕೊಂಡು ದೇವರು ಆತನ್ನು ಉಪಯೋಗಿಸ್ತಾನೆ. ಇವತ್ತು ನೀವೆಲ್ಲ ಇಲ್ಲಿ ಸೇವೆ ಮಾಡಿದ್ರೆ ನಾನು ನಂಬ್ತೇನೆ, ನೀವು ಪರಿಮಿತಿಗೊಳಿಸ್ಬೇಡ್ರಿ, ನಿಮ್ಮನ್ನೇ ನೀವು ಪರಿಮಿತಿಗೊಳಿಸ್ಬೇಡ್ರಿ. ದೇವರು ನಿಮ್ಮನ್ನ ಬೆಳೆಸುವಂತ, ಎಷ್ಟು ಬೆಳೆಸೋದಕ್ಕೆ ದೇವರು ಮನಸ್ಸು ಮಾಡಿದಾನೋ ಅಷ್ಟು ಬೆಳೆಯೋದಕ್ಕೆ ನಿಮ್ಮನ್ನು ನೀವು ಒಪ್ಪಿಸ್ಕೊಡ್ರಿ. ನಾನು ಒಂದು ಸ್ವಲ್ಪ ಹೊತ್ತು, ಒಂದು 15-20 ನಿಮಿಷ ಒಂದು ವಚನ ಹೇಳ್ಬಿಟ್ಟು ನಂತರ ನಿಮ್ಮನ್ನ ಪ್ರಾರ್ಥನೆ ಕಡೆ ನಾನು ನಡೆಸ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನಾನು ಕಳೆದ ದಿವಸದಲ್ಲಿ ನಮ್ಮ ಯೂತ್ ಮೀಟಿಂಗ್ನಲ್ಲಿ ನಾನು ಹೇಳಿದೆ, ಬಂದವ್ರಿಗೆಲ್ಲರಿಗೂ ಅರ್ಥವಾಗಿರ್ಬೇಕು ಎಷ್ಟು ಆಶ್ವಸ್ತವಾಗಿತ್ತು ಅಂತ ಹೇಳಿ ನಮ್ಮ ಕೂಟ.
ಕಾಬೋತಿನ ಮೀಟಿಂಗ್ ಬಹಳ ಆಶೀರ್ವಾದವಾಗಿತ್ತು. ಬಂದವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಇಲ್ಲಿಂದ ತುಂಬ ಜನ ಬರ್ಬೇಕು ಅನ್ಕೊಂಡ್ರು, ಬಟ್ ಇಲ್ಲಿ ಕೂಟ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಅನ್ನೋದು ನನಗೆ ಗೊತ್ತು. ಆದ್ರಿಂದ ಪರವಾಗಿಲ್ಲ, ಮುಂದಿನ ದಿವಸ ನಾವು ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀವಿ, ಅದನ್ನು ನೀವು ಗಮನಿಸ್ಕೊಳ್ರಿ. ನಾನು ಅಲ್ಪ ನಿಮಿಷ, ಸಂತೋಷ ಇದೆಯಾ? ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹಲ್ಲೆಲೂಯಾ ಅಂತ ಹೇಳ್ರಿ. ವಾಕ್ಯ ಕೇಳಕ್ ಸಿದ್ಧ ಇದ್ದೀರಾ? ಓಕೆ, ನಾನು ಸಂಕ್ಷಿಪ್ತವಾಗಿ ಕೆಲವೊಂದು ಭಾಗಗಳನ್ನು ಹೇಳಿ ನಾನು ಇಷ್ಟಪಡ್ತೇನೆ. ಕೀರ್ತನೆ 109 17ನೇ ವಚನವನ್ನ ಗಮನಿಸೋಣ. 109 17ನೇ ವಚನ. ಶಪಿಸುವುದು ಇಷ್ಟವಾಗಿರುವುದರಿಂದ ಅದು ಅವನಿಗೆ ಒದಗಿ ಬಂತು, ಆಶೀರ್ವದಿಸುವುದು ಇಷ್ಟವಿಲ್ಲದಿದ್ದರಿಂದ ಅದು ಅವನಿಗೆ ದೂರವಾಯಿತು ಎಂಬುದಾಗಿ ನಾವು ಗಮನಿಸ್ತೇವೆ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ. ಎಲ್ಲರೂ ಹೇಳ್ರಿ, ಶಪಿಸುವುದು ಅವನಿಗೆ ಇಷ್ಟವಾದುದರಿಂದ ಅದು ಅವನಿಗೆ ಒದಗಿ ಬಂತು. ಈ ಮಾನಿಟರ್ ಸ್ವಲ್ಪ ಜಸ್ಟ್ ಹೇಳಿ. ಆಶೀರ್ವಾದ ಮಾಡುವುದು ಅವನಿಗೆ ಇಷ್ಟವಿಲ್ಲದಿದ್ದರಿಂದ ಅದು ಅವನಿಗೆ ದೂರವಾಗಿತ್ತು ಎಂದು. ಥ್ಯಾಂಕ್ ಯು. ಬೈಬಲ್ ಅಲ್ಲಿ ಇಲ್ಲಿ ಒಂದು ಪದ ಸಂಕ್ಷಿಪ್ತವಾಗಿ ನಾವು ಗಮನಿಸ್ತೇವೆ, ಇಷ್ಟ ಎಂಬುದಾಗಿ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಇಷ್ಟ. ಏನಾದ್ರೂ ಜೀವನದಲ್ಲಿ ಇಷ್ಟ ಇರೋರು ಮಾತ್ರ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಇಷ್ಟ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಇಲ್ಲಿ ಒಂದು ವ್ಯಕ್ತಿಯ ಕುರಿತಾಗಿ ಚಿತ್ರೀಕರಿಸಿ ಹೇಳ್ತಾ ಇದ್ದಾರೆ. ಅವನಿಗೆ ಶಪಿಸುವುದೇ ಅವನಿಗೆ ಇಷ್ಟವಾದದ್ದರಿಂದ ಅದು ಅವನಿಗೆ ಬಂತು, ಆಶೀರ್ವಾದ ಮಾಡುವುದು ಅವನಿಗೆ ದೂರವಾದದ್ದರಿಂದ, ಆತನಿಗೆ ಆಶೀರ್ವಾದ ಮಾಡೋದು ಅವನಿಗೆ ಇಷ್ಟ ಇಲ್ಲದಿದ್ದರಿಂದ ಅವನಿಗೆ ದೂರವಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನಮಗೇನು ಇಷ್ಟನೋ ಅದೇ ನಮ್ಮ ಜೀವನದಲ್ಲಿ ಬರೋದು. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನಾವೇನು ಇಷ್ಟಪಡ್ತೀವೋ ಅದೇ ನಮಗೆ ಒದಗಿ ಬರುವಂಥದ್ದು. ಇವತ್ತು ನಮ್ಮ ಅನೇಕರ ಜೀವಿತದಲ್ಲಿ ಕೆಲವೊಂದು ಪರಿಮಿತಿಗಳನ್ನು ಹಾಕೊಳ್ತಾರೆ. ಏನಂತ ಪರಿಮಿತಿ ಹಾಕೊಳ್ತಾರೆ? ನಮ್ಮಪ್ಪ ಆಶೀರ್ವಾದ ಹೊಂದಿಲ್ಲ, ನಮ್ಮ ತಾತ ಆಶೀರ್ವಾದ ಹೊಂದಿಲ್ಲ, ಆದ್ರಿಂದ ನಾನು ಆಶೀರ್ವಾದ ಹೊಂದಲ್ಲ, ಇಷ್ಟೇ ನನ್ನ ಬೆಳವಣಿಗೆ ಅಂತ ಹೇಳಿ ತಮ್ಮನ್ನೇ ತಾವು ಗೆರೆ ಹಾಕೊಂಡು ಬಿಡ್ತಾರೆ. ಇನ್ನ ಕೆಲವರ ಜೀವಿತಗಳಲ್ಲಿ ಅವ್ರು ಹೇಳ್ತಾರೆ, ನಾನು ಏನೆಲ್ಲಾ ಪ್ರಯತ್ನ ಮಾಡಿದ್ರು ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗಕ್ಕಾಗಲ್ಲ, ಇಷ್ಟೇ ನಾನು ಶಪಿಸಲ್ಪಟ್ಟವನು, ನನ್ನ ಜೀವನದಲ್ಲಿ ಬೆಳವಣಿಗೆ ಆಗಲ್ಲ ಎನ್ನುವ ರೀತಿಯಲ್ಲಿ ತಮ್ಮನ್ನೇ ತಾವು ಬಾರ್ಡರ್ ಹಾಕೊಂಡು, ತಮ್ಮನ್ನೇ ತಾವು ಒಂದು ಗೆರೆ ಹಾಕೊಂಡು ಅಲ್ಲಿಗೆ ಅವರು ನಿಂತು ಹೋಗ್ಬಿಡ್ತಾರೆ. ಕಾರಣವೇನಂದ್ರೆ, ತಮ್ಮ ಮನಸ್ಸಲ್ಲಿ ತಾವು ಏನ್ ಬಯಸ್ಕೊಳ್ತಾರೋ ಅದೇ ಅವರಿಗೆ ಒದಗಿ ಬರ್ತದೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, 2024ರಲ್ಲಿ ದೇವರ ಮಕ್ಕಳು ತೀರ್ಮಾನಿಸ್ಕೊಳ್ರಿ, ನಿಮ್ಮ ಹೃದಯದಲ್ಲಿ ಏನಿದೆ ಎನ್ನೋದನ್ನ ಫಸ್ಟ್ ನೀವು ಡಿಟರ್ಮೈನ್ ಮಾಡಬೇಕು. ಫಸ್ಟ್ ಅದನ್ನ ನಿಮ್ಮನ್ನೇ ನೀವು ಪರಿಶೋಧನೆ ಮಾಡಿಕೊಳ್ಬೇಕು. ನಿಮ್ಮ ಜೀವಿತದಲ್ಲಿ ನಿಮ್ಮ ಬೆಳವಣಿಗೆಗೆ ಪರಿಮಿತಿಗೊಳಿಸುವಂತ ಏನಾದ್ರೂ ಸಂಗತಿಗಳಿದೆಯಾ ಎನ್ನೋದನ್ನ ನಿಮ್ಮನ್ನೇ ನೀವು ಎಚ್ಚರ ವಹಿಸ್ಕೊಂಡ್ರೆ ನಿಮ್ಮ ಬೆಳವಣಿಗೆ ಎಲ್ಲಿವರೆಗೂ ಹೋಗುತ್ತೆ ಎನ್ನೋದನ್ನ ನೀವು ಅದರ ಒಂದು ಸ್ಪಷ್ಟವಾದಂತ ಒಂದು ಚಿತ್ರೀಕರಣ ನಿಮಗೆ ದೊರಕುವಂತದ್ದಾಗಿರ್ತದೆ. ಒಂದನೇದಾಗಿ, ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತ ಒಂದು ಕಾರ್ಯ ಏನು ಗೊತ್ತಾ? ನೀವು ಯಾವುದನ್ನ ಇಷ್ಟಪಡ್ತೀರಾ? ದೇವರ ಮಕ್ಕಳು ಗಮನಿಸಿ, ನೀವು ಇಷ್ಟಪಡೋದೇ ನಿಮ್ಮನ್ನ ಆಕರ್ಷಿಸೋದು. ಹಲ್ಲೆಲೂಯಾ. ಉದಾಹರಣೆಗೆ ನಾನು ಹೇಳ್ತೇನೆ, ನೀವು ಸೇವೆಯನ್ನು ಇಷ್ಟಪಟ್ರೆ ಸೇವೆಗೆ ಬೇಕಾದ ಕಾರ್ಯಗಳು ನಿಮ್ಮನ್ನು ಆಕರ್ಷಿಸುತ್ತೆ. ನೀವು ದೇವರ ರಾಜ್ಯದ ಕುರಿತಾಗಿ ಇಷ್ಟಪಟ್ರೆ ದೇವರ ರಾಜ್ಯದ ಕುರಿತಾದಂತ ಕಾರ್ಯಗಳು ನಿಮ್ಮನ್ನು ಆಕರ್ಷಿಸುತ್ತೆ. ನೀವೊಂದು ಫಿಲಿಂ ಆಕ್ಟರ್ ಅನ್ನ ಇಷ್ಟಪಟ್ರೆ ಆ ಫಿಲಿಂ ಆಕ್ಟರ್ ಅಲ್ಲಿ ಇದ್ದಂತ ಕಾರ್ಯಗಳು ನಿಮ್ಮ ಒಳಗಡೆ ಆಕರ್ಷಣೆ ಮಾಡುತ್ತೆ. ನೀವು ಯಾವುದು ನಿಮ್ಮ ಇಷ್ಟಪಡ್ತೀರೋ ಅದೇ ನಿಮ್ಮ ಹೃದಯವನ್ನ, ಅದೇ ನಿಮ್ಮ ಪಥವನ್ನ, ನಿಮ್ಮ ಮಾರ್ಗವನ್ನ ತೀರ್ಮಾನಿಸುವಂಥದ್ದು. ನೀವು ಏನಾದ್ರೂ ಜೀವನದಲ್ಲಿ ಸಾಧಿಸಬೇಕು ಎನ್ನುವಂತ ಕಾರ್ಯವನ್ನ ನೀವು ನಿರ್ದಿಷ್ಟವಾದಂತ ಗುರಿ ಇಟ್ಟುಕೊಂಡು ನೀವು ಮನಸ್ಸಲ್ಲಿ ನಿರ್ಣಯಿಸಿಕೊಂಡು ನೀವು ಹೋದ್ರೆ ಅತ್ತ ಕಡೆನೆ ನಿಮ್ಮ ಮನಸ್ಸು ಎಳೆದುಕೊಂಡು ಹೋಗ್ತಾ ಇರುತ್ತೆ. ಕಾರಣ, ಯಾವುದನ್ನ ನೀವು ಇಷ್ಟಪಡ್ತೀರೋ ಅದೇ ನಿಮ್ಮನ್ನು ಆಕರ್ಷಿಸುತ್ತೆ ಎನ್ನೋದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದಲೇ ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಮೋಹವು ಗರ್ಭವನ್ನ ಧರಿಸಿ ಅದು ಪಾಪವನ್ನ ಎರುತ್ತದೆ ಅಂತ. ಅದರ ಅರ್ಥ ಏನಂತಂದ್ರೆ, ಏನಾದ್ರೂ ಒಂದು ಕಾರ್ಯ ನಮ್ಮ ಜೀವನದಲ್ಲಿ ಬರ್ಬೇಕಾ ಅದು ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ನೋಡ್ರಿ, ಆದಾಮನು ಮತ್ತು ಅವರು ಏದೇನು ಉದ್ಯಾನವನದಲ್ಲಿ ಇದ್ರು. ಎಷ್ಟು ವರ್ಷ ಇದ್ರು? ಯಾರಾದ್ರೂ ಹೇಳಕ್ ಸಾಧ್ಯನಾ?
ಎಷ್ಟು? 1 ದಿನ, 2 ದಿನ, 1 ವರ್ಷ, 10 ವರ್ಷ, 100 ವರ್ಷ, 1000 ವರ್ಷ, ವರ್ಷಗಳು ಲೆಕ್ಕ ಮಾಡಕ್ಕೆ ಆಗಲ್ಲ. ಕಾರಣವೇನಂದ್ರೆ ಅವ್ರಿಗೆ ಕ್ಯಾಲೆಂಡರ್ ಅವಶ್ಯಕತೆ ಇರಲಿಲ್ಲ. ಏನಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತಂದ್ರೆ ಅವ್ರು ದೇವರ ಸಂಗಡವಾಗಿ ನಡೀತಾ ಇದ್ರು. ದೇವರ ಸಂಗಡವಾಗಿ ನಡೆಯೋನಿಗೆ ಟೈಮ್, ವರ್ಷಗಳು ಎನ್ನುವಂತ ಫಿನಾಮಿನನೇ ಇರಲಿಲ್ಲ. ಆದ್ರೆ ಯಾವಾಗ ಅವ್ವಳ ಜೀವನದಲ್ಲಿ ಹಣ್ಣು ಆಕರ್ಷಿಸ್ತು ಗೊತ್ತಾ? ಸೈತಾನನು ಆಕೆ ಮನಸ್ಸಿನಲ್ಲಿ ಹಣ್ಣಿನ ಕುರಿತಾಗಿ ಇಷ್ಟವನ್ನ ಬಿತ್ತಿದ್ರಿಂದ. ಹಣ್ಣಿನ ಮುಂದೆ ಓಡಾಡ್ಲೇ ಇಲ್ವಾ? ಓಡಾಡಿದ್ದಾರೆ. ಹಣ್ಣಿನ ಮುಂದೆ ನಡಿಲಿಲ್ವಾ? ನಡೆದಿದ್ದಾರೆ. ಹಣ್ಣನ್ನು ನೋಡ್ಲಿಲ್ವಾ? ನೋಡಿದ್ದಾರೆ. ತಿರುಗಾಡ್ಲಿಲ್ವಾ? ತಿರುಗಾಡಿದ. ಎಲ್ಲಿದೆ? ಕಣ್ಣಿನ ಮುಂದೆನೇ ಇದೆ. ಆದ್ರೆ ಯಾವಾಗ ಹಣ್ಣಿನ ಕುರಿತಾದಂತ ಆಕರ್ಷಣೆ ಆಕೆ ಜೀವನದಲ್ಲಿ ಬಂತಂದ್ರೆ ಸೈತಾನನ ಅದ್ರ ಕುರಿತಾದಂತ ಒಂದು ಬೀಜವನ್ನ ಆಕೆ ಒಳಗಡೆ ಬಿತ್ತದ್ರಿಂದ ಬೈಬಲ್ ಹೇಳ್ತದೆ, ನೋಡುವುದಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ರುಚಿಕರವಾಗಿಯೂ ಅದು ಆಕೆಗೆ ಕಾಣಿಸ್ತು ಅಂತ ದೇವರ ವಾಕ್ಯದಲ್ಲಿ ಗಮನಿಸ್ತೀವಿ. ಆಗ ಏನ್ ಮಾಡ್ತು? ಅದು ಆಕೆಯನ್ನ ಆಕರ್ಷಿಸುವುದಕ್ಕಾಗಿ ಪ್ರಾರಂಭ ಮಾಡ್ತು. ಆ ಆಕರ್ಷಣೆ ಏನ್ ಮಾಡ್ತು? ಆಕೆಯನ್ನ ಅದರ ಕಡೆ ಕೊಂಡೊಯ್ತು. ಇವತ್ತು ನಾನು ಏನ್ ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನೀವು ಇಷ್ಟಪಡೋದು ಯಾವ ರೀತಿ ಇರ್ಬೇಕಂತಂದ್ರೆ ದೇವರು ನಿಮ್ಮ ಜೀವನದಲ್ಲಿ ಇಳಿದು ಕ್ರಿಯೆ ಮಾಡೋ ರೀತಿ ಇಷ್ಟಪಡಬೇಕು. ನೀವು ಇಷ್ಟಪಡೋದು ಯಾವ ರೀತಿ ಇರ್ಬೇಕಂದ್ರೆ ಸೈತಾನನು ಬರೋ ರೀತಿಯಲ್ಲ. ನಾನು ಅನೇಕ ಸಾರಿ ಹೇಳ್ತೇನೆ, ಕೆಲವರು ಮಾತೆತ್ತರೆ ಎಲ್ಲದಕ್ಕೂ ಸೈತಾನ್ 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 ಅಂತ ಹೇಳ್ತಾರೆ. ನಾನು ಈಗ ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಂಚರ್ ಆಗೋಯ್ತು. ನಾನು ಹೇಳಲಿಲ್ಲ ಸೈತಾನ್ ಟೈರ್ ಕಚ್ಬಿಟ್ಟ ಅಂತ. ನಾನು ಹೇಳ್ದೆ ಯಾವ್ದೋ ಮುಳ್ಳೋ ಕಲ್ಲ ಚುಚ್ಕೊಂಡೈತೆ, ಅದಕ್ಕೆ ಸೋತು. ಕೂಟಕ್ಕೆ ಹೋಗಕ್ ಆಗ್ದಿರ ಸೈತಾನ್ ಉಲ್ಟಾ ಪಲ್ಟಾ ಮಾಡಿದ್ರು ಬಂದೇ ಬರ್ತೀನಿ. ಅದು ನಾನು ಈ ಕಾರ್ಯವನ್ನ ಸೈತಾನನಿಗೆ ಮಹಿಮೆ ಕೊಡಕ್ ನಾನು ಇಷ್ಟಪಡಲ್ಲ. ಕಾರಣ ಏನಂತಂದ್ರೆ ನನ್ನ ಜೀವನದ ಹಾದಿಯಲ್ಲಿ ಸೈತಾನನ ಒಳಗಡೆ ಬರಕ್ ಆಗಲ್ಲ. ಕಾರಣ ನಾನು ಯೇಸುವಿನ ಮಹಿಮೆಯಿಂದ ಕವರ್ ಮಾಡಲ್ಪಟ್ಟವನು. ನನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲೂ ದೇವರಿಗೆ ಮಾತ್ರ ಮಹಿಮೆ. ಆದ್ರೆ ಕೆಲವ್ರಿಗೊಂದು ಪ್ರಾಬ್ಲಮ್ ಇದೆ. ಎಲ್ಲೋ ಗುಲ್ಬರ್ಗ ಕಡೆ ಹೋಗ್ತಾ ಇರ್ತಾನೆ ಸೈತಾನ್, ಇವರೇ ಕರೆಯೋದು, ನನ್ ಮಗ ಬಿದ್ದೋದ, ಸೈತಾನ್ ಬೆಳೆಸ್ಬಿಟ್ಟ, ನಂಗೆ ನಿದ್ದೆ ಬರ್ತಾ ಇಲ್ಲ, ಸೈತಾನ್ ಬಂದ್ಬಿಟ್ಟು ಅವನೇ ಮನೆಗ. ನೀವು ಸೋತ್ರ ಹೇಳದೇ ಇದ್ದಾಗ ನನ್ನನ್ನು ದಾರು ಕುಡಿಯಕ್ ಸೈತಾನ್ ಹೇಳ್ಕೊಂಡು ಹೋಗ್ಬಿಟ್ಟ. ಎಲ್ಲದಕ್ಕೂ ಸೈತಾನ್ 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 ಅಂತ ಮಾತು ಹೇಳ್ತಾರೆ. ಆದ್ರೆ ಒಂದು ಮಾತು ಯೇಸುವಿನ ಬಗ್ಗೆ ಆಡಲ್ಲ. ನನ್ನ ಕುಟುಂಬ ಇರೋದು ದೇವರ ಕೃಪೆಯಿಂದ, ನನ್ನ ಜೀವಿತ ಇರೋದು ದೇವರ ಕೃಪೆಯಿಂದ, ನನ್ನ ಜೀವಿತ ನಡೀತಾ ಇರೋದು ಯೇಸುವಿನ ಕೃಪೆಯಿಂದ, ಯೇಸುವಿನ ರಕ್ತದಿಂದ ನಾನು ಕವರ್ ಆಗಿದ್ದೇನೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ನಿನ್ನ ಮನಸ್ಸನ್ನ ಬದಲಾಯಿಸ್ರಿ. ಶಪಿಸುವುದ್ರ ಕಡೆ, ನಾಶನದ ಕಡೆ, ಇವತ್ತು ಬಿದ್ದೋಗೋದ್ರ ಕಡೆ ನಿನ್ನ ಗಮನ ಹೋಗ್ಬಾರ್ದು. ಈ ವರ್ಷ ನಿನ್ನ ಜೀವನದಲ್ಲಿ ದೇವರು ನನ್ನೊಟ್ಟಿಗೆ ಇದ್ದಾನೆ, ದೇವರು ನನ್ನನ್ನು ನಡೆಸ್ತಾನೆ, ದೇವರು ನನ್ನನ್ನು ಬೆಳೆಸ್ತಾನೆ, ಆತ್ಮಗಳನ್ನ ದೇವರು ನನಗೆ ಕೊಡ್ತಾನೆ, ಸಭೆಗಳನ್ನು ಕಟ್ಟೋ ಹಾಗೆ ದೇವರು ಮಾಡ್ತಾನೆ, ನನ್ನ ಸಭೆಯನ್ನ ದೇವರು ಅಭಿವೃದ್ಧಿ ಪಡಿಸ್ತಾನೆ, ನನ್ನ ಅಭಿಷೇಕವನ್ನ ದೇವರು ವೃದ್ಧಿ ಮಾಡ್ತಾನೆ, ನನ್ನ ಮನೆಯನ್ನ ದೇವರು ಕಟ್ತಾನೆ. ಇವತ್ತು ದೇವ್ರ ಮಕ್ಕಳ ಗಮನಿಸಿ, ನಿನ್ನನ್ನು ಆಕರ್ಷಿಸುವಂತ ಕಾರ್ಯಗಳು ಯಾವ ರೀತಿ ಇರ್ಬೇಕಂದ್ರೆ, ನೀನು ಇಷ್ಟಪಡೋ ಕಾರ್ಯಗಳು ದೇವರು ನಿನ್ನ ಜೀವಿತದ ಒಳಗಡೆ ಪ್ರವೇಶಿಸಿ, ಅಯ್ಯ ನಿನ್ನ ಇಷ್ಟವನ್ನ ನಾನು ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳುವ ಹಾಗೆ ಈ ವರ್ಷ ದೇವರ ಮಕ್ಕಳು ಇಷ್ಟಪಡುವುದಕ್ಕಾಗಿ ಪ್ರಯತ್ನ ಮಾಡ್ರಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಜೀವನದಲ್ಲಿ ಆಶೀರ್ವಾದ ಮಾಡುವುದು ನಿನಗೆ ಇಷ್ಟವಾಗಿದ್ರೆ, ಆಶೀರ್ವಾದ ಹೊಂದುವುದು ನಿನಗೆ ಇಷ್ಟವಾಗಿದ್ರೆ, ನಿನಗೆ ಒದಗಿ ಬರೋದೆಲ್ಲ ಆಶೀರ್ವಾದನೇ. ಅನೇಕರು ಬಾಯಿ ತೆಗೆದ್ರೆ ಶಾಪದ ಮಾತು ಹೇಳ್ತಾರೆ. ಶಾಪದ ಮಾತು, ಬಿದ್ದೋಗೋ ಮಾತು, ನಾಶನದ ಮಾತು, ಹಾಳಾಗೋ ಮಾತು, ಇವನು ಉದ್ಧಾರ ಆಗಲ್ಲ, ಇವನು ಬೆಳೆಯಲ್ಲ, ಇವನು ಅಭಿವೃದ್ಧಿ ಆಗಲ್ಲ. ಇವತ್ತು ದೇವ್ರ ಮಕ್ಕಳು ಕೆಲವರಿಗೆ ಶಪಿಸೋದೇ ಇಷ್ಟ. ಆದ್ರಿಂದ ಅವರ ಜೀವನದಲ್ಲಿ ಒದಗಿ ಬರೋದೆಲ್ಲ ಶಾಪನೆ. ಬೈಬಲ್ ಹೇಳ್ತದೆ, ಆಶೀರ್ವಾದವು ಜೀವವು ಮರಣವು ನಮ್ಮ ಬಾಯಲ್ಲಿದೆ, ವಚನ ಪ್ರಿಯರಾದರ ಫಲವನ್ನು ಅನುಭವಿಸ್ತಾರೆ. ಆಶೀರ್ವಾದ ಶಾಪವು ನಮ್ಮ ಬಾಯಲ್ಲಿ ದೇವರ ಆತನು ಇಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಶಾಪವು ಬರುವಂತ ಅವಸ್ಥೆಗಳು ಬಂದಾಗ್ಲೂ ನಾವು ಶಾಪವನ್ನ ಮಾತಾಡಬಾರ್ದು, ಆಶೀರ್ವಾದವನ್ನ ಮಾತಾಡಬೇಕು. ಯೇಸು ಸ್ವಾಮಿಯ ಕುರಿತಾಗಿ ನೋಡ್ರಿ, ಯೇಸು ಸ್ವಾಮಿ ಸೇವೆ ಮಾಡೋದಕ್ಕೆ ಇಳಿದು ಬಂದಾಗ ಫಸ್ಟ್ ಮಾತಾಡಿದ ಕಾರ್ಯ ಏನ್ ಗೊತ್ತಾ? ಪವಿತ್ರಾತ್ಮನು ನನ್ನ ಮೇಲೆ ಅದೇ. ಸ್ತೋತ್ರ ಹೇಳಿಲ್ಲ.
3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಸೇವೆ ಮಾಡೋದಕ್ಕೆ ಇಳಿದು ಬಂದಾಗ ಯೇಸುವಿನ ಮೊದಲನೇ ಪ್ರಸಂಗ ಏನು? ಪವಿತ್ರಾತ್ಮನು, ದೇವರಾತ್ಮನು ನನ್ನ ಮೇಲೆ ಅದೇ ಅದ್ಭುತ ಮಾಡಿದ್ದಾನ? ಮಾಡಿಲ್ಲ. ರೋಗ ಸೌಖ್ಯ ಮಾಡಿದ್ದಾನ? ಮಾಡಿಲ್ಲ. ದೆವ್ವಗಳನ್ನು ಓಡಿಸಿದ್ದಾನ? ಓಡಿಸಿಲ್ಲ. ಸತ್ತವರನ್ನ ಎಬ್ಬಿಸಿದ್ದಾನ? ಎಬ್ಬಿಸಿಲ್ಲ. 5 ರೊಟ್ಟಿ 2 ಮೀನನ್ನ ಅದ್ಭುತ ಮಾಡಿ ಅಭಿವೃದ್ಧಿ ಪಡಿಸಿದ್ದಾನ? ಮಾಡಿಲ್ಲ. ಆದ್ರೆ ಯೇಸು ಸ್ವಾಮಿ ಮೊದಲು ಫಸ್ಟ್ ಎಲ್ಲ ಅದ್ಭುತಗಳನ್ನು ಮಾಡೋಕ್ಕಿಂತ ಮುಂಚೆ ತನ್ನ ಕುರಿತಾಗಿ ತಾನು ಏನು ಹೇಳ್ಕೊಂಡ ಗೊತ್ತ? ನನ್ನ ಮೇಲೆ ದೇವರ ಆತ್ಮನು ಇದ್ದಾನೆ, ಶುಭ ಸಮಾಚಾರವನ್ನು ಪ್ರಚಾರ ಪಡಿಸುವುದಕ್ಕೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾನೆ, ಬೆಂದಿತರನ್ನು ಬಿಡಿಸೋದಕ್ಕೆ, ರೋಗಿಗಳನ್ನು ಸೌಖ್ಯ ಮಾಡೋದಕ್ಕೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾನೆ, ಶುಭ ವರ್ಷವನ್ನು ಘೋಷಿಸುವುದಕ್ಕೆ ಯೆಹೋವನ ಆತ್ಮನು ನನ್ನ ಮೇಲೆ ಅದೇ 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 ಎನ್ನುವುದು ಮೊದಲನೇದಾಗಿ ಅದನ್ನು ದೃಢಪಡಿಸಿದನು. ಅನಂತರನೇ ಯೇಸು ಸ್ವಾಮಿ ಸೇವೆಗಾಗಿ ಹೊರಗಡೆ ಬಂದಿದ್ದು. ಇವತ್ತು ದೇವರ ಮಕ್ಕಳ ಗಮನಿಸಿ, ಫಸ್ಟ್ ನಿನ್ನ ಕುರಿತಾಗಿ ನೀನು ಕನ್ಫರ್ಮೇಶನ್ ಮಾಡಬೇಕು, ಮೊದಲು ನಿನ್ನ ಮೇಲೆ ಏನದೆ ಅಂತ. ನೀವು ಯಾರೋ ಸ್ತೋತ್ರ ಹೇಳಿಲ್ಲ. ಕೆಲವರು ಹೇಳ್ತಾರೆ, ನನ್ನ ಮೇಲೆ ಸಾಲ ಇದೆ, ನನ್ನ ಮೇಲೆ ಅವ್ರಿವ್ರು ಬೈದಿದ್ದಿದೆ, ನನ್ನ ಮೇಲೆ ಬಲವಂತ ಇದೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಸ್ತೋತ್ರ, ನಿಜವಾಗ್ಲಿ ಏನೇನೋ ಒತ್ಕೊಂಡ್ ಬಂದಿದ್ದೀರಾ ನೀವು. ಹೇಳ್ರಿ, ನನ್ನ ಮೇಲೆ ಪವಿತ್ರಾತ್ಮನ ಇದ್ದಾನೆ. ಇನ್ನೊಂದ್ಸರಿ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ನನ್ನ ಮೇಲೆ ಪವಿತ್ರಾತ್ಮನು ಇದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ನನ್ನ ಮೇಲೆ ಪವಿತ್ರಾತ್ಮನು ಇದ್ದಾನೆ. ಇವತ್ತು ದೇವ್ರ ಮಕ್ಕಳೇ, ನಿನ್ನ ಮೇಲೆ ರೋಗ ಅಲ್ಲ ಇರೋದು, ನಿನ್ನ ಮೇಲೆ ಶಾಪ ಅಲ್ಲ ಇರೋದು, ನಿನ್ನ ಮೇಲೆ ನಿಮ್ಮ ಪೂರ್ವ ಪಿತೃಗಳು ಅನುಭವಿಸಿದಂತ ನಷ್ಟ ಅಲ್ಲ ನಿನ್ನ ಮೇಲೆ ಇರೋದು, ನಿನ್ನ ಮೇಲೆ ಪವಿತ್ರಾತ್ಮನು ಇದ್ದಾನೆ. ಇವತ್ತು ದೇವ್ರ ಮಕ್ಕಳೇ, ಅದನ್ನು ನಂಬೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇವತ್ತು ದೇವ್ರ ಮಕ್ಕಳೇ, ಈ ನಿಶ್ಚಯ ಇಲ್ಲ ಅಂತಂದ್ರೆ ದಯವಿಟ್ಟು ಸೇವೆಗೆ ಬರಬೇಡ. ಕಾರಣ ನಿನ್ನ ವಾಕ್ಚಾತುರ್ಯದಿಂದ ಒಂದು ಆತ್ಮ ರಕ್ಷಣೆ ಒಂದಲ್ಲ, ನಿನ್ನ ಪ್ರಸಂಗದಿಂದ ಒಂದು ಆತ್ಮ ರಕ್ಷಣೆ ಒಂದಲ್ಲ. ಕಾರಣ ಪ್ರಸಂಗ ನಿಂದಲ್ಲ, ಆತ್ಮನ ನಿಂದಲ್ಲ, ಸೇವೆ ನಿಂದಲ್ಲ, ಜನ ನಿಂದಲ್ಲ, ಅಭಿಷೇಕ ನಿಂದಲ್ಲ, ಅಭಿಷೇಕ ನಿಂದಲ್ಲ, ಪವಿತ್ರಾತ್ಮನ ನಿಂದಲ್ಲ, ಪರಲೋಕ ನಿಂದಲ್ಲ. ನೀವು ಸ್ತೋತ್ರ ಹೇಳ್ದಾಗಿದ್ದಾಗ ಸ್ತೋತ್ರನೂ ನಿಂದಲ್ಲ. ಕಾರಣ ಎಲ್ಲವೂ ಬರುವುದು ಯಾರಿಂದ ಗೊತ್ತಾ? ಎಲ್ಲ ಬರೋದು ಪರಿಶುದ್ಧಾತ್ಮನಿಂದ. ಹಾಗಾದ್ರೆ ನಿನ್ನ ಜೀವನದಲ್ಲಿ ಮೊದಲೇ ಕನ್ಫರ್ಮೇಶನ್ ಏನ್ ಗೊತ್ತಾ? ಕರ್ತನ ಆತ್ಮನು ನನ್ನ ಮೇಲೆ ಅದೇ. ಯೇಸು ಸ್ವಾಮಿಗೆ ಬೇರೆಯವರು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಯೇಸು ಸ್ವಾಮಿ ಹೇಳಿದನು, ಕರ್ತನ ಆತ್ಮನು ನನ್ನ ಮೇಲೆ ಅದೇ, ಕರ್ತನ ಆತ್ಮನು ನನ್ನ ಮೇಲೆ ಅದೇ. ಇವತ್ತು ದೇವರ ಮಕ್ಕಳೇ, ಚಂದ್ರಮೌಳಿ ಅಲ್ಲ ಈ ಕರ್ನಾಟಕಕ್ಕೆ ಬೇಕಾಗಿರೋದು, ಈ ಚಂದ್ರಮೌಳಿ ಅಲ್ಲ ಕರ್ನಾಟಕಕ್ಕೆ ಅಲ್ಲ ಬೇಕಾಗಿರೋದು, ಕರ್ನಾಟಕಕ್ಕೆ ಬೇಕಾಗಿರೋದು ಪರಿಶುದ್ಧಾತ್ಮನಾಗಿರುತ್ತದೆ. ಇವತ್ತು ದೇವರ ಮಕ್ಕಳೇ, ಮೊದಲನೇದಾಗಿ ಚಂದ್ರಮೌಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು, ನಿನ್ನ ಮೇಲೆ ಇರೋದು ಯಾವುದು ಅಂತ. ಇವತ್ತು ಅನೇಕ ಪಾಸ್ಟರ್ಗಳು ಏನ್ ಮಾಡ್ತಾರೆ ಗೊತ್ತಾ? ಹೇಳ್ತಾರೆ, ನನ್ನ ಮೇಲೆ ಭಾರ ಇದೆ, ಸಾಲ ಇದೆ, ಅಯ್ಯ ಅದನ್ನ ತೆಗೆದು ಪಕ್ಕಕ್ಕೆ ಹಾಕು, ನಿನ್ನ ಮೇಲೆ ಬೇರೆ ಯಾವುದಲ್ಲ ಇರಬೇಕಾಗಿರೋದು, ನಿನ್ನ ಮೇಲೆ ಇರಬೇಕಾಗಿರೋದು ಪರಿಶುದ್ಧಾತ್ಮನಾದ ದೇವರು. ಪರಿಶುದ್ಧಾತ್ಮನಾದ ದೇವರು ನಿನ್ನ ಮೇಲೆ ಇದ್ರೆ ನೀನು ಎಲ್ಲೂ ಹೋಗಿ ಕಷ್ಟ ಮಾಡೋಂಗ ಅವಶ್ಯಕತೆ ಇಲ್ಲ, ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನೀನು ಕೈ ಇಡುವ ಜಾಗದಲ್ಲಿ ಅದ್ಭುತಗಳು ನಡೆಯುತ್ತೆ, ನೀನು ಕೈ ಇಡುವ ಜಾಗದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯುತ್ತೆ, ನೀನು ಕೈ ಇಡುವ ಸ್ಥಳದಲ್ಲಿ ರೋಗಿಗಳು ಸೌಖ್ಯವಾಗ್ತಾರೆ, ನೀನು ಕೈ ಇಡುವ ಸ್ಥಳದಲ್ಲಿ ಬೆಂಬಲಗಳು ಮುರಿಯಲ್ಪಡುತ್ತೆ. ಏನಕ್ಕೆ? ನೀನು ನಡ್ಕೊಂಡು ಹೋಗುವ ಸ್ಥಳದಲ್ಲೇ ದೇವರು ನಿನ್ನ ನೆರಳು ಬಿದ್ದ ರೋಗಿಗಳು ಸೌಖ್ಯವಾಗತಕ್ಕಂತೆ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರ ಶಕ್ತನು. ಅಪೊಸ್ತಲನಾದ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಮೇಲೆ ಊದಿದನು. ಊದಿದಾಗ ಯಾರು ಸ್ಲೇನ್ ಆಗ್ಲಿಲ್ಲ, ಅವರೆಲ್ಲ ಅಭಿಷೇಕ ಹೊಂದ್ಕೊಂಡು ಹೋದ್ರು. ಯೇಸು ಸ್ವಾಮಿ ಇಬ್ಬಿಬ್ಬರನ್ನ ಕಳಿಸಿದಾಗ ಅವ್ರು ಹೋಗಿದ್ದೆ ತಡ, ಪ್ರಸಂಗ ಏನ್ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಅವ್ರು ಹೋಗಿದ್ದೆ ದೆವ್ವ ಬಿಟ್ಟು ಹೋಗ್ತಾ ಇದೆ, ರೋಗಿಗಳು ಸೌಖ್ಯ ಆಗ್ತಾ ಇದಾರೆ, ಬಿಡುಗಡೆಗಳು ನಡೀತಾ ಇದ್ರೆ, ಶಿಷ್ಯರಿಗೆಲ್ಲ ಫುಲ್ ಖುಷಿ, ಅಬಾ ಅಂತ. ಯೇಸು ಸ್ವಾಮಿ ಹತ್ರ ಹಿಂತಿರುಗಿ ಬಂದು ಹೇಳಿದ್ರು, ಯೇಸುವೆ ನೋಡಪ್ಪ, ನಾವು ಪ್ರಾರ್ಥನೆ ಮಾಡಿದಾಗ ದೆವ್ವ ಬಿಟ್ಟು ಹೋಯ್ತು, ರೋಗ ಸೌಖ್ಯ ಆಗೋಯ್ತು ಅಂತ. ಯೇಸು ಸ್ವಾಮಿ ಹೇಳಿದ್ರು, ನೋಡ್ರಪ್ಪ, ನಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲಗಳನ್ನ ತುಳಿಯೋದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನೀವು ಅಲ್ಲಿ ಊರಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ರಲ್ಲ, ನೀವು ಸೇವೆ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಸೈತಾನನು ಸಿಡಿಲಿನ
ಹಾಗೆ ಆತನ ನೆಲಕ್ಕೆ ಬೀಳುತ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದನು, ದೆವ್ವಗಳು ಬಿಟ್ಟೋಗಿರೋದ್ರಿಂದ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವುದಕ್ಕಾಗಿ ನೀವು ಸಂತೋಷ ಪಡ್ರಿ. ಹಾಗಾದ್ರೆ ನೀನು ಪವಿತ್ರಾತ್ಮನಲ್ಲಿ ಸೇವೆ ಮಾಡಿದಾಗ ಏನ್ ಸಂಭವಿಸುತ್ತೆ ಗೊತ್ತಾ? ಸೈತಾನನ ಪ್ರತಿದಿನ ಬೀಳ್ತಾ ಇರ್ತಾನೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇವತ್ತು ನಾನು ಈ ಮನ್ನಾಯ್ಕ್ನಲ್ಲಿ ಬಂದಾಗ ನಾನು ನಂಬ್ತೀನಿ, ಆಲ್ರೆಡಿ ಕೆಲ ಸೈತಾನಗಳು ಸಿಳಿಲಿನ ಹಾಗೆ ಕೆಳಕ್ಕೆ ಬಿತ್ತದೆ. ಕಾರಣವೇನಂದ್ರೆ, ಅಭಿಷೇಕ ಉಳ್ಳವರು ಯಾವುದೇ ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯಲ್ಲಿರೋ ದುರಾತ್ಮ ಮೇಲಿಂದ ಕೆಳಗಡೆ ಬೀಳ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಇಲ್ಲಿ ಇವತ್ತು ಅಭಿಷೇಕ ಹೊಂದಿಕೊಂಡು ಸೇವಕರುಗಳು ಒಂದೊಂದು ಹಳ್ಳಿಗೆ ಕಾಲಿಟ್ಟಾಗ ಆ ಹಳ್ಳಿಯಲ್ಲಿರೋ ದುರಾತ್ಮಗಳು ನೆಲಕ್ಕೆ ಬೀಳುತ್ತೆ. ನಾನು ಕಳೆದ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ, ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವತ್ತು ದಾಗೋನ್ ಆಲಯದಲ್ಲಿ ನಡೆದಿದ್ದು ನಮ್ಮ ಕಾಲದಲ್ಲಿ ಈಗಲೂ ನಡಿಬೇಕು ಅಂತ. ನೀವು ನಂಬಿದ್ರು ನಂಬದೆ ಹೋದ್ರೆ ನಾನ್ ನಂಬ್ತೀನಿ. ಅದು ಕಾರಣ ಏನಂದ್ರೆ, ಇದು ಅಂತ ಕಾಲ. ಇದು ಕಾರಣ ಈ ದಿವಸಗಳಲ್ಲಿ ಅಭಿಷೇಕ ಹೊಂದಿಕೊಂಡವರು ಪವಿತ್ರಾತ್ಮ ಭರಿತರಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸೈತಾನನು ಸಿಡಿಲಿನ ಹಾಗೆ ಕೆಳಗಡೆ ಬೀಳಬೇಕು. ಯಾವುದೆಲ್ಲ ಈ ಶಕ್ತಿಗಳು ನಾನು ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರೆ, ನೀನು ಒಂದೇ ಒಂದು ಮಾತು ಹೇಳು, ಎಂತ ದುರಾತ್ಮ ಶಕ್ತಿ ಆಗಲಿ ಅಭಿಷೇಕ ಉಳ್ಳವನ ಮುಂದೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಅವನ ಕೆಳಗಡೆ ಬೀಳಲೇಬೇಕು. ಈ 2024ರಲ್ಲಿ ದೇವರ ಮಕ್ಕಳ ಕೂಗಿ ಹೇಳ್ರಿ, ಯೆಹೋವನ ಆತ್ಮನು, ಪರಿಶುದ್ಧಾತ್ಮನು ನನ್ನ ಮೇಲೆ ಅದೇ. ಯೇಸು ಸ್ವಾಮಿ ಹೇಳಿದನು, ಕೇವಲ ಓಡ್ಸಕ್ ಮಾತ್ರ ಅಲ್ಲ, ಸಮಸ್ತ ಬಲಗಳನ್ನು ತುಳಿಯೋದಿಕ್ಕೆ. ಈ ದೇವರ ಮಕ್ಕಳಿಗೆ ಇರೋ ಅಧಿಕಾರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತುಳಿಯೋದು ಏನ್ ತೋರಿಸುತ್ತೆ ಅಂತಂದ್ರೆ, ಎಲ್ಲ ನಿನ್ ಕಾಲಿನ ಕೆಳಗಡೆ ಅಂತ. ಸೈತಾನ್ ನಿನ್ ತಲೆ ಮೇಲಲ್ಲ, ಸೈತಾನನ ನಿನ್ನ ಕಾಲಿನ ಕೆಳಗಡೆ. ನಾನು ಕಳೆದ ದಿವಸದಲ್ಲಿ ನಮ್ಮ ಹುಡುಗರಿಗೆ ಹೇಳ್ಕೊಟ್ಟೆ, ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಮಕ್ಕಳು ತುಳಿಬೇಕು. ಎಲ್ಲಿದೆ ಪಾಸ್ಟರ್ ಪ್ರಮಾಣ? ಯೇಸು ಸ್ವಾಮಿನೇ ಹೇಳಿದದು. ಕಾರಣ ಏನು? ಆಲ್ರೆಡಿ ಯೇಸು ಸ್ವಾಮಿ ಸೈತಾನನ ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿದ್ದಾನೆ. ನೀನು ಜಜ್ಜ ಅವಶ್ಯಕತೆ ಇಲ್ಲ. ಆದ್ರೂ ಸಹ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಏನಂತ? ಅವನ ತಲೆ ಜಜ್ಜಲ್ಪಟ್ಟಿದೆ, ವಿಕೃತಗೊಂಡಿದೆ. ಆದ್ರೆ ಈಗ ನಮ್ಮ ಚಾನ್ಸ್. ಒಂದು ಕಾಲದಲ್ಲಿ ನಮ್ಮನ್ನು ತುಳಿತಾ ಇದ್ದ, ಈಗ ಅಭಿಷೇಕ ಹೊಂದ್ಕೊಂಡ ಮೇಲೆ ನಾನು ಸುಮ್ಮನೆ ಇರೋದಿಲ್ಲ, ಅವನನ್ನು ತುಳಿತಾ ಇರ್ತೇನೆ. ಕಾರಣವೇನು? ಈ ಕರ್ನಾಟಕ ಯೇಸುವಿನ ರಕ್ತದಿಂದ ತೊಳೆಯಲ್ಪಡೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಅಭಿಷೇಕ ಹೊಂದಲ್ಪಟ್ಟಂತ ಪ್ರತಿಯೊಂದು ದೇವರ ಮಕ್ಕಳು, ನೀವು ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕಾದ್ರೆ ಮರಿಬಾರದು, ಸೈತಾನನು ಸಿಡಿಲಿನ ಹಾಗೆ ಕೆಳಗಡೆ ಬೀಳ್ತಾ ಇದ್ದಾನೆ. ಅದು ನೀವು ಕಾಣ್ತೀರಾ. ನಾವೇನೋ ಚಿಂತೆ ಮಾಡ್ತೀವಿ, ಸೇವೆ ಅಂದ್ರೆ ಸುಲಭ ಅಂತ. ಹೋದ್ವಾ, ಪ್ರಸಂಗ ಮಾಡಿದ್ವಾ, ತಿಂದ್ವಾ, ಬಂದ್ವಾ ಅಂತ. ಅರೆ ಯೇಸು ಸ್ವಾಮಿ ನೋಡಂಗ್ ನೋಡ್ರಿ. ಯೇಸು ಸ್ವಾಮಿ ಸ್ಪೆಕ್ಸ್ ಹಾಕೊಂಡು ಒಂದ್ಸರಿ ನೋಡ್ರಿ. ಇವತ್ತು ಚಂದ್ರಮೌಳಿ ಮನ್ನಾಯ್ಕನಹಳ್ಳಿಗೆ ಹೋದಾಗ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಆ ಮನ್ನಾಯ್ಕನಹಳ್ಳಿ ಹೋದ ವರ್ಷ ತಲೆ ಎತ್ತಿದ್ದ ಎಷ್ಟೆಷ್ಟೋ ಶಕ್ತಿಗಳು ಇವತ್ತೆಲ್ಲ ಕೆಳಗಡೆ ಬೀಳ್ತಾ ಇದೆ. ನೀವು ಚಿಂತೆ ಮಾಡ್ತೀರಿ ಇದೇನೋ ಪ್ರಸಂಗ ಅಂತ. ಆದ್ರೆ ಯೇಸು ಸ್ವಾಮಿ ಹಂಗಲ್ಲ ನೋಡ್ತಾ ಇರೋದು. ನನ್ನ ಅಭಿಷಕ್ತನನ್ನು ಇಲ್ಲಿ ಕಳಿಸಿರೋದು ಈ ಪ್ರದೇಶವನ್ನು ಡಾಮಿನೇಟ್ ಮಾಡ್ತಾ ಇರುವಂತ ಕೆಲ ಶಕ್ತಿಗಳನ್ನು ಮುರಿದು ಈ 2024ರಲ್ಲಿ ಅನೇಕ ಆತ್ಮಗಳು ದೇವರ ಕಡೆ ಬರೋದನ್ನ ಇವತ್ತು ದೇವರು ನೋಡ್ತಾ ಇದ್ದಾನೆ. ಈ ವರ್ಷ ನಾನು ಹೇಳ್ತೀನಿ, ಅಭಿಷಕ್ತರೇ ಎದ್ದೊಳಲಿ. ಸೈತಾನನಿಗೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ, ಸೈತಾನನಿಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ. ಆತ್ಮ ಭರಿತರಾದಂತ ಸೇವಕರು ಎದ್ದೊಳದ್ರೆ ಸೈತಾನನ ಗಂಟು ಮುಟ್ಟೆ ಕಟ್ಕೊಂಡು ಅದನ್ನು ಓಡಿ ಹೋಗಲೇಬೇಕು. ಹೇಳ್ರಿ, ಎದ್ದು ಪ್ರಕಾಶಿಸಿರಿ, ಕೂಗಿ ಹೇಳ್ರಿ, ಯೆಹೋವನ ಆತ್ಮನು ನನ್ನ ಮೇಲೆ ಅದೇ. ಸೈತಾನನ ನಮ್ಮ ಸರ್ಟಿಫಿಕೇಟ್ ಭಯ ಪಡಲ್ಲ. MD, MTH, BTH ಅವನು ಹೇಳ್ತಾನೆ, ನಿನಗಿಂತ ಚೆನ್ನಾಗಿ ಬೈಬಲ್ ನನಗೆ ಗೊತ್ತು, ಯೇಸು ಸ್ವಾಮಿಗೆ ಹೇಳ್ದವ್ ನಾನು ಅಂತ. ಯಾರು ಸ್ತೋತ್ರ ಹೇಳಿಲ್ಲ.
ಆದ್ರೆ ಅಭಿಷಕ್ತನನ್ನು ಕಂಡಾಗ ಹೇಳ್ತಾನೆ, ಈತನ ಪರಾತ್ಪರನಾದ ದೇವರ ದಾಸನ. ಅಭಿಷಕ್ತನನ್ನು ಕಂಡಾಗ ಹೇಳ್ತಾನೆ, ನನ್ನ ಗೊಡವೆ ನಿನಗೆ ತಕ್ಕೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ 2024ರಲ್ಲಿ ನನ್ನ ಮೇಲೆ ದೇವರ ಆತ್ಮನು ಇದ್ದಾನೆ ಎಂದು ಕೂಗಿ ಹೇಳಿ ಈ ವರ್ಷ ಸೇವೆಗಾಗಿ ಹೆಜ್ಜೆ ಇಡುವ ದೇವರ ಮಕ್ಕಳು, ನಿನ್ನ ಮುಂದೆ ದುರಾತ್ಮಗಳು ಗುಂಪು ಗುಂಪಾಗಿ ಬಿಟ್ಟು ಹೋಗೋದನ್ನ ಯೇಸುವಿನ ನಾಮದಲ್ಲಿ ನೀವು ಕಂಡೇ ಕಾಣ್ತೀರಾ. ನಾನು ಅನೇಕ ಸಾರಿ ಹೇಳ್ತೇನೆ, ನಮ್ಮ ಸಭೆಗಳಲ್ಲೆಲ್ಲ ನಾನು ಹೇಳ್ತೇವೆ, ಈ ಕೆಲವರು ಒಂದು ಚಿಂತೆ ಇದೆ, ದೆವ್ವಗಳನ್ನು ಓಡಿಸೋದೇ ಒಂದು ಸೇವೆ ಅಂತ. ನಾನು ಹೇಳ್ತೀನಿ, ಅದು ಸೈಡ್ಗೆ ಇಡಬೇಕು. ಯಾರು ಸ್ತೋತ್ರ ಹೇಳಿಲ್ಲ. ಏನಕ್ಕೆ ಅಂತ ಅಂದ್ರೆ, ದೆವ್ವಗಳಿಗೆಲ್ಲ ಆಲಯದಲ್ಲಿ ಪ್ರಧಾನತೆ ದೇವರ ವಾಕ್ಯಕ್ಕೆ, ಆಲಯದಲ್ಲಿ ಪ್ರಧಾನತೆ ಅಭಿಷೇಕಕ್ಕೆ. ಆಲಯದಲ್ಲಿ ಕೂಡಿ ಬರೋದು ಅದ್ಭುತಗಳಲ್ಲ, ಆಲಯದಲ್ಲಿ ಕೂಡಿ ಬರೋದು ದೇವರ ವಾಕ್ಯವನ್ನು ಕೇಳೋದಕ್ಕೆ. ಇವತ್ತು ದೇವರ ಮಕ್ಕಳೇ, ದುರಾತ್ಮಗಳು ಬಂದಾಗ ಅನೇಕರು ಚಿಂತೆ ಮಾಡ್ತಾರೆ, ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ಒಂದು ಕಾರ್ಯ ಹೇಳ್ತೇನೆ, ಈ ದಿವಸಗಳಲ್ಲಿ ದುರಾತ್ಮಗಳಿಗೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಮಾತಲ್ಲೇ ದೆವ್ವಗಳನ್ನು ಯೇಸು ಸ್ವಾಮಿ ಓಡಿಸಿದನು. ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ದುರಾತ್ಮಗಳು ಓಡಿ ಹೋಗಬೇಕು. ದುರಾತ್ಮಗಳಿಗೆಲ್ಲ ಸಮಯ ಕೊಡಬೇಕಾಗಿರೋದು ಯೇಸುವಿಗೆ ಸಮಯ ಕೊಡಬೇಕು. ನಮ್ಮ ಬೆಂಗಳೂರು ಪಟ್ಟಣದಲ್ಲೆಲ್ಲ ನಾನು ಅನೇಕ ಸಾರಿ ಹೇಳ್ತೇನೆ, ಕೆಲವರು ಹೇಳ್ತಾರೆ, ಅಲ್ಲಿಗೋದ್ರೆ ದೇವರಾತ್ಮ ಹೋಗುತ್ತೆ, ಇಲ್ಲಿಗೋದ್ರೆ ದುರಾತ್ಮ ಹೋಗುತ್ತೆ, ಅಲ್ಲಿಗೋದ್ರೆ ಇಲ್ಲಿ ಸಭೆ ಬಿಟ್ಟು ಹೋಗ್ತಾರೆ. ನಾನು ಹೇಳ್ತೇನೆ, ತಿರುಗಾಡಿ ಎಲ್ಲ ಕಡೆ ಇಟ್ಕೊಂಡು ತುಂಬಿಕೊಂಡು ತಿರ್ಗಾ ಇಲ್ಲೇ ಬರ್ತಾರೆ. ಕಾರಣ ಏನ್ ಗೊತ್ತೆ, ಇವ್ರಿಗೊಂದು ಚಿಂತೆ, ನನ್ನ ಮೇಲೆ ಏನೋ ಇದೆ ಅಂತ. ಇವರೇ ಸರ್ಟಿಫಿಕೇಟ್ ಬರೆದ್ಬಿಟ್ರು. ಸ್ತೋತ್ರ ಹೇಳದೆ ಇದ್ದಾಗ, ಇಲ್ಲೆಂಗೋ ನನಗೆ ಗೊತ್ತಿಲ್ಲಪ್ಪ ಅಷ್ಟು ಸ್ತೋತ್ರ. ನಾನು ಏನಾದ್ರೂ ಹೇಳ್ತಾ ಇದ್ದೀನಿ ಅಂದ್ರೆ ಹುಷಾರಾಗಿ ತಿಳ್ಕೋಬೇಕು. ಕೆಲವರು ಮನಸ್ಸಲ್ಲೇ ಸರ್ಟಿಫಿಕೇಟ್, ನನ್ನಲ್ಲಿ ಏನೋ ಇದೆ. ನಾನು ಹೇಳ್ತೇನೆ, ಆಗ್ಲೇ ನೀವು ಸೈತಾನಕ್ಕೆ ಬಾಗಿಲು ತಗೋಬೇಡ್ರಿ, ಬರ್ಲಾ ಅಂತ. ಕಾರಣ ಆಲ್ರೆಡಿ ನೀವೇ ಹೇಳಿದ್ರಲ್ಲ, ನನ್ನ ಒಳಗಡೆ ಏನೋ ಇದೆ ಅಂತ. ಕೆಲವು ಸೋದಿಯರು ಸ್ತೋತ್ರನೇ ಹೇಳ್ತಾ ಇಲ್ಲ. ಯಾಕೋ ನಿಮ್ಮಲ್ಲಿ ಏನೋ ಇದೆನಾ? ಆದ್ರಿಂದನೇ ದೇವರ ವಾಕ್ಯ ಹೇಳೋದು, ದೇವರ ಆತ್ಮನ ನನ್ನ ಮೇಲೆ ಅದೇ. ಯಾರು ನಿನ್ನ ಮೇಲೆ ಅದೇ? ಗಟ್ಟಿಯಾಗಲ್ರಿ, ಯಾರು ನಿನ್ನ ಮೇಲೆ ಅದೇ? ಸಿಂಸೋನನನ್ನು ಹಗ್ಗದಿಂದ ಕಡಿದಾಗ ಇಳಿದು ಬಂದಿದ್ದು ದೇವರ ಆತ್ಮನ. ಗಿದ್ಯೋನನ ಜೀವನದಲ್ಲಿ ಬಲಹೀನವಾದಾಗ ಅವನನ್ನು ತುತ್ತೂರಿ ಊದತಕ್ಕಂತೆ ಬಲಪಡಿಸಿದ್ದು ದೇವರ ಆತ್ಮನು. ಪೇತ್ರನು ತನ್ನ ಮೂಲೆಯಲ್ಲಿ ಕುತ್ಕೊಂಡವನನ್ನ ಎದ್ದು ಪ್ರಸಂಗ ಮಾಡತಕ್ಕಂತೆ ಮಾಡಿದ್ದೆ ದೇವರ ಆತ್ಮನು. ಇವತ್ತು ಲುಸ್ತಾ ಪಟ್ಟಣದಲ್ಲಿ ಕುಂಟನನ್ನು ಎಬ್ಬಿಸತಕ್ಕಂತೆ ಮಾಡಿದ್ದು ದೇವರ ಆತ್ಮನು. ಎಫೆಸಿಯ ಪುರದಲ್ಲಿ, ಎಫೆಸಿಯ ಪಟ್ಟಣದಲ್ಲಿ, ಪುಣ್ಯ ಕ್ಷೇತ್ರದಲ್ಲಿ ಆರ್ತಿಮಾಯಿ ದೇವಿಯನ್ನ ಕೆಡವಿ ಹಾಕಿ ಎಫೆಸಿಯ ಎನ್ನುವಂತ ಬಲವುಳ್ಳ ಸಭೆಯನ್ನು ಕಟ್ಟೋದಕ್ಕೆ ಪೌಲನನ್ನ ಬಲಪಡಿಸಿದ್ದು ದೇವರ ಆತ್ಮನು. ಇವತ್ತು ದೇವರ ಮಕ್ಕಳು, ಆವತ್ತಿನ ಕಾಲದಲ್ಲಿ ದೇವರಾತ್ಮನು ಕೆಲಸ ಮಾಡಿದ್ರೆ ಇವತ್ತು ದೇವರಾತ್ಮನು ಸುಮ್ಮನೆ ಇರೋದಿಲ್ಲ. ಇವತ್ತು ದೇವರಾತ್ಮನು ಕೆಲಸ ಮಾಡಲಿಕ್ಕಾಗಿ ಬಯಸುತ್ತಾನೆ. ಇವತ್ತು ಯಾರಾದ್ರೂ ಯವನಸ್ಥರು ಕೂಗಿ ಹೇಳೋದಕ್ಕೆ ಸಾಧ್ಯನಾ? ನನ್ನ ಮೇಲೆ ದೇವರಾತ್ಮನು ಅದೇ. ನನ್ನನ್ನು ಪರಿಶುದ್ಧಾತ್ಮನ ಆಕರ್ಷಿಸಲಿ. ನಮ್ಮ ಹೃದಯ ಎಲ್ಲ ಆಕರ್ಷಿಸನೆ ಮಾಡ್ಬೇಕು ಗೊತ್ತಾ? ಪರಿಶುದ್ಧಾತ್ಮನನ್ನು ಆಕರ್ಷಿಸ್ಬೇಕು. ಅದರಿಂದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದನು, ನೀವು ಕಾದಿರ್ರಿ. ಏನು ಕಾದಿರ್ರಿ ಅಂದ್ರೆ, ಉನ್ನತದಿಂದ ಶಕ್ತಿ ಬರೋವರೆಗೂ ನೀವು ಕಾದಿರ್ಬೇಕು. ಯೇಸು ಸ್ವಾಮಿ ಇವ್ರ ಗಮನ ಎತ್ ಕಡೆ ತನ್ನ ಗೊತ್ತಾ? ಪರಿಶುದ್ಧಾತ್ಮನ ಕಡೆ. ಯಾಕೆ ಯೇಸು ಸ್ವಾಮಿ ಕೈಲಿ ಕೊಡಕ್ ಆಗ್ತಾ ಇರ್ಲಿಲ್ವಾ? ಒಂದೇ ಒಂದು ಮಾತು ಹೇಳಿದ್ರೆ ಕೊಡಕ್ ಆಗ್ತಾ ಇರ್ಲಿಲ್ವಾ? ಕೊಡಕ್ ಆಗ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿ ಹೇಳಿದ್ರೆ, ನಾನು ಹೋಗ್ತಾ ಇದ್ದೀನಿ, ಇನ್ ಮುಂದೆ ನೀವೊಬ್ಬನ ಸಂಗಡ ಯಾವಾಗ್ಲೂ ನಡಿಬೇಕು, ಅವನನ್ನು ನೀವು ಪ್ರೀತಿಸ್ಬೇಕು, ಅವನ ಜೊತೆಯಲ್ಲಿ ನೀವು ನಡಿಬೇಕು, ನೀವು ಮಾತಾಡಬೇಕು. ಆತನೇ ನಿಮ್ಮನ್ನ ನಡೆಸೋನು, ಆತನೇ ನಿಮ್ಮನ್ನು ಕೊಂಡೊಯ್ಯೋನು. ಆದ್ರಿಂದ ನೀವೇನ್ ಮಾಡ್ರಿ, ಆತನಿಗಾಗಿ ಕಾದಿರ್ರಿ. ಇವ್ರಿಗೆ ಯಾರು ಅಂತ ಅನುಭವ ಇದೆಯಾ? ಯಾರಂತ ಅನುಭವನೂ ಇಲ್ಲ. ಆದ್ರೆ ಇವರೆಲ್ಲರೂ ಕಾದಿದ್ರು. ಯಾರು ಆ ಆತ್ಮನು, ಆ ಪವಿತ್ರ ಆತ್ಮನು ಯಾರು, ಆ ಹೊದಿಕೆ ಯಾರು, ಆ ಪರಿಶುದ್ಧಾತ್ಮನು ಯಾರು ಅಂತ ಕಾಯ್ತಾ ಇದ್ರು. ಆದ್ರೆ ಪಂಚಶತ್ಮ ಬಂದಾಗ, ಈಗ ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟಾಗ ಒಂದು ದೊಡ್ಡ ಬಿರುಗಾಳಿಯ ರೀತಿ
ರೀತಿಯಲ್ಲಿ ಪವಿತ್ರಾತ್ಮನಾದಂಥ ದೇವರು ವಿಂಗಡಿಸಲ್ಪಟ್ಟ ನಾಲಿಗೆ ಹಾಗೆ ಪ್ರತಿಯೊಬ್ಬರ ಮೇಲೆ ಕೂತುಕೊಂಡಾಗ ಇದುವರೆಗೂ ಅವರಿಗೆ ಗೊತ್ತಿಲ್ಲದಿರುವಂತ ಭಾಷೆಗಳಲ್ಲಿ ಅವರು ಮಾತನಾಡೋದಕ್ಕಾಗಿ ಪ್ರಾರಂಭಿಸಿದ್ರು. ಆವತ್ತು ಪರಿಶುದ್ಧಾತ್ಮನು ಬಂದು ಇಳಿದನು. ಇವತ್ತು ಆ ಪರಿಶುದ್ಧಾತ್ಮನು ಬಿಟ್ಟು ಹೋಗಲಿಲ್ಲ. ಎಲ್ಲಿವರೆಗೂ ಇರ್ತಾನೆ? ಮಧ್ಯ ಆಕಾಶದಲ್ಲಿ ತುತ್ತೂರಿಯ ಶಬ್ದ ಮೊಳಗೋವರೆಗೂ ಆ ಪರಿಶುದ್ಧಾತ್ಮನ ಈ ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಆ ಪರಿಶುದ್ಧಾತ್ಮನನ್ನ ಇಷ್ಟಪಡೋರು ಯಾರಾದ್ರೂ ಇವತ್ತು ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಪರಿಶುದ್ಧಾತ್ಮನಾದ ದೇವರು ನಿಮ್ಮನ್ನು ತುಂಬುತ್ತಾನೆ, ವರಗಳಿಂದ ತುಂಬುತ್ತಾನೆ, ವರಗಳಿಂದ ತುಂಬುತ್ತಾನೆ, ಫಲಗಳಿಂದ ತುಂಬುತ್ತಾನೆ, ವಚನದ ಪ್ರಕಟಣೆಗಳಿಂದ ತುಂಬುತ್ತಾನೆ, ಸತ್ಯ ಮಾರ್ಗಗಳಿಂದ ನಿಮ್ಮನ್ನು ತುಂಬುತ್ತಾನೆ, ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ. ಅದು ಮಾತ್ರ ಅಲ್ಲ, ದೇವರ ರಾಜ್ಯವನ್ನು ವಿಸ್ತರಿಸತಕ್ಕಂತೆ ಕಟ್ಟೋದಕ್ಕೆ ಬೇಕಾದ ಆಲೋಚನೆಯನ್ನು ದಯಪಾಲಿಸಿ ನಿಮ್ಮನ್ನು ನಡೆಸೋದಕ್ಕೆ ಪರಿಶುದ್ಧಾತ್ಮನಿಗೆ ಸಾಧ್ಯ. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ನೀವು ಏನಾದ್ರೂ ಇಷ್ಟಪಟ್ರೆ ಅದು ಒಂದಾಗಿರ್ಬೇಕು, ಅದು ಪರಿಶುದ್ಧಾತ್ಮನನ್ನ. ನಾವೆಲ್ಲ ಹೇಳ್ತೀವಿ ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಇದ್ದಾನೆ. ಎಸ್, ಇದ್ದಾನೆ. ಆದ್ರೆ ನಾವು ಎಷ್ಟು ದಾಹ ಪಡ್ತೀವೋ ಅಷ್ಟು ನಮ್ಮನ್ನು ತುಂಬ್ತಾ ಇರ್ತಾನೆ. ನಮ್ಮ ದಾಹಕ್ಕೆ ತಕ್ಕಂತೆ ಪರಿಶುದ್ಧಾತ್ಮನ ಒಯ್ತಾ ಇರ್ತಾನೆ. ನಾನು ಮೊಣಕಾಲಷ್ಟು ದಾಹ ಪಟ್ರೆ ನನ್ನ ಪಾದ, ನಾನು ಸೊಂಟದಷ್ಟು ಇಷ್ಟಪಟ್ರೆ ನಾನು ಸೊಂಟದಷ್ಟು, ನನ್ನ ಎದೆವರೆಗೂ ಇಷ್ಟಪಟ್ರೆ ನನ್ನ ಎದೆವರೆಗೂ, ನನ್ನ ಈಜ ತಕ್ಕಂತೆ ಇಷ್ಟಪಟ್ರೆ ಅಳತೆಗೆ ತಕ್ಕಂತೆ ಪರಿಶುದ್ಧಾತ್ಮನಾದ ದೇವರು. ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಒಂದು ಕಾರ್ಯ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಈ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪವಿತ್ರಾತ್ಮನಾದ ದೇವರು ಏನೋ ದೊಡ್ಡ ಕಾರ್ಯಗಳು ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ನಾನು ಈ ವಾರ ಭಾನುವಾರದ ಈವ್ನಿಂಗ್ ಸರ್ವಿಸ್ ಅಲ್ಲಿ ನೀವು ವಿಡಿಯೋ ನೋಡ್ಬೋದು. ನಮ್ಮ ಈವ್ನಿಂಗ್ ಸರ್ವಿಸ್ ಅಲ್ಲಿ ನಾನು ಪ್ರಾರ್ಥನೆಗಾಗಿ ನಿಂತ್ಕೊಂಡಾಗ ದೇವರ ಆತ್ಮನ ಹೇಳಿದನು, ಈ ದಿನ ರೋಗಿಗಳನ್ನು ನಾನು ಸೌಖ್ಯ ಮಾಡ್ತೀನಿ ಅಂತ. ನಾನು ಸಾಧಾರಣವಾಗಿ ಸರ್ವಿಸ್ ಮಧ್ಯದಲ್ಲಿ ಎಲ್ಲೂ ಕೂತು ಪ್ರಾರ್ಥನೆಗಾಗಿ ಜನರನ್ನ ಕರೆಯಲ್ಲ. ದೇವರ ಆತ್ಮನ ಹೇಳಿದನು, ಜನರನ್ನ ಮುಂದಕ್ಕೆ ಕರಿ, ಪ್ರಾರ್ಥನೆ ಮಾಡ್ತೀನಿ ಅಂತ. ತಕ್ಷಣ ಒಂದು ತಾಯಿಯವರು ಬಂದ್ರು. ಅವರು ಪ್ಯಾರಲೈಸಸ್ ಆಗಿ ಅವ್ರ ಕೈ ಮೇಲೆತ್ತಕ್ಕೆ ಆಗ್ತಾ ಇರ್ಲಿಲ್ಲ ವರ್ಷಗಳಿಂದ. ಅವರು ಸಾಕ್ಷಿ ನೀವು ನೇರವಾಗಿ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆದ್ರೆ ಪ್ರೇಯರ್ ಮಾಡಿದ ತಕ್ಷಣ ಅವರ ಎಡಗೈ ಎತ್ತಕ್ಕಾಗದಿರೋ ಎಡಗೈ ಎತ್ತಲಿಕ್ಕೆ ಸಾಧ್ಯವಾಯಿತು, ತಿರುಗಿಸ್ಲಿಕ್ಕೆ ಆಗದಿರೋ ಕೈ ತಿರುಗಿಸ್ಲಿಕ್ಕಾಗಿ ಪ್ರಾರಂಭ ಆಯಿತು. ಅದೇ ರೀತಿ ಇನ್ನೊಂದು ತಾಯಿ ಇದ್ರು, ಅಪಘಾತ ಆಗಿ ಅವರ ಕಾಲಿಗೆ ರಾಡ್ ಹಾಕಿದ್ದಾರೆ. ಅವರಿಗೆ ಅಮ್ಮನಿಗೆ ಜೋರಾಗಿ ನಡೆಯಕ್ಕಾಗಲ್ಲ, ನಡೆದ್ರೆ ಕಾಲಿಟ್ರೆ ವೇದನೆ. ಆದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ಸೌಖ್ಯಗಳು ಸಂಭವಿಸೋದಕ್ಕಾಗಿ ಪ್ರಾರಂಭವಾಯಿತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನನಗೊಂದು ಕಾರ್ಯ ಅರ್ಥ ಆಯಿತು. ಈ 2024ರಲ್ಲಿ ಪರಿಶುದ್ಧಾತ್ಮನು ಏನೋ ದೊಡ್ಡ ಕಾರ್ಯಗಳು ದೇವರು ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇವತ್ತು ನನಗೆ ಇನ್ನ ಬೇಕು ಪರಿಶುದ್ಧಾತ್ಮನೇ ಎಂದು ಪರಿಶುದ್ಧಾತ್ಮನನ್ನು ಕೂಗಿ ಕರೆಯುವವರು ಯಾರಾದ್ರೂ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಯೌವನಸ್ಥರೇ ಮರೆಯಬಾರದು. ನಿಮ್ಮ ಪ್ರಾಯ ಎನ್ನೋದು ದೇವರಿಗೆ ದೊಡ್ಡ ವಿಷಯ ಅಲ್ಲ, ನಿಮ್ಮ ವಾಕ್ಚಾತುರ್ಯ ಎನ್ನೋದು ದೇವರಿಗೆ ದೊಡ್ಡ ವಿಷಯ ಅಲ್ಲ. ನೀವು ಕೂಗಿ ಹೇಳ್ರಿ, ಪರಿಶುದ್ಧಾತ್ಮನು ನನ್ನ ಮೇಲೆ ಅದೇ. ನೀವು ಕಾಲಿಡುವ ಜಾಗದಲ್ಲಿ ನಿಮಗೆ ಗೊತ್ತಿಲ್ಲದಿರುವ ಮಹತ್ ಕಾರ್ಯಗಳನ್ನು ಪರಿಶುದ್ಧಾತ್ಮನಾದ ದೇವರು ನಿಮ್ಮ ಮುಖಾಂತರವಾಗಿ ಅದನ್ನು ಮಾಡುತ್ತಾನೆ. ಹಣ ಇಲ್ಲ ಬೇಡ, ಜನ ಇಲ್ಲ ಬೇಡ, ವಾಕ್ಚಾತುರ್ಯ ಇಲ್ಲ ಬೇಡ, ಪರಿಶುದ್ಧಾತ್ಮನ ಇದ್ದಾನ. ನಾನು ಇಲ್ಲೇ ಹೇಳಿ ನಾನು ನಿಲ್ಲಿಸ್ತೇನೆ. ನಿಮಗೆ ಏನ್ ಇಷ್ಟನೋ ಅದೇ ನಿಮಗೆ ಒದಗಿ ಬರುತ್ತೆ. ಆತ್ಮನನ್ನು ಇಷ್ಟಪಡ್ರಿ, ಪರಿಶುದ್ಧಾತ್ಮನನ್ನು ಇಷ್ಟಪಡ್ರಿ. ಅದಕ್ಕಿಂತ ಉತ್ತಮವಾದಂಥ ಸಲಹೆ ಬೇರೆ ಒಂದು ಈ ಲೋಕದಲ್ಲಿ ಇಲ್ಲ. ಆ ಆತ್ಮನನ್ನು ಇಷ್ಟಪಟ್ರೆ ನಿನಗೆ ಗೊತ್ತಿಲ್ಲದಿರುವಂತ ಮಂಡಲಗಳಲ್ಲಿ ಪರಿಶುದ್ಧಾತ್ಮನ ನಡೆಸಲ್ಪಡಲಿಕ್ಕಾಗಿ ಆತನು ಹೋಗ್ತಾನೆ. ಇವತ್ತು ಪರಿಶುದ್ಧಾತ್ಮನ ನಿನ್ನನ್ನು ನಡೆಸೋದಕ್ಕೆ ಹೋದ್ರೆ ನಿನಗೆ ಗೊತ್ತಿಲ್ಲದಿರುವ ಹೈಟ್ಗಳನ್ನ, ಉನ್ನತಿಗಳನ್ನ ತಲುಪತಕ್ಕಂತೆ ಪರಿಶುದ್ಧಾತ್ಮನಾದ ದೇವರು ನಿನಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಈ ನಿಮಿಷ ಯೌವನಸ್ಥರು, ಸೇವೆಗೊಳ್ಳಂತ ಯೌವನಸ್ಥರು ಎದ್ದು ಮುಂದಕ್ಕೆ ಬನ್ರಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಈ ನಿಮಿಷದಲ್ಲಿ ನನ್ನ ಮೇಲೆ ಆ ಪರಿಶುದ್ಧಾತ್ಮನ ಒಂದು ಬೆಂಕಿ ನನ್ನ ಮೇಲೆ ಇಳಿಬೇಕು ಎಂದು ಬಯಸುವವರು ಯಾರಾದ್ರೂ ಇದ್ರೆ, ಇದುವರೆಗೂ ನನ್ನ ಅಭಿಷೇಕ ಹೊಂದಿಕೊಂಡಿಲ್ಲ, ಒಂದು ಪಕ್ಷ ಸೇವೆಗಾಗಿ ನೇಮಿಸಲ್ಪಟ್ಟವ್ರು ಇದ್ರೆ ಅಂತವ್ರು ಮುಂದೆ ಬನ್ರಿ. ಈ ನಿಮಿಷ ನಾನು ಅದನ್ನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತೇನೆ. ನಿಮ್ಮ ತನುಮನಗಳು ಬಯಸಲಿ, ನನ್ನ ಮೇಲೆ ಪರಿಶುದ್ಧಾತ್ಮನ ಅದೇ, ನನ್ನ ಮೇಲೆ ಪರಿಶುದ್ಧಾತ್ಮನ ಅದೇ. ನನ್ನನ್ನು ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನನ್ನನ್ನು ನೇಮಿಸಿದ್ದೇನೆ ಅಂತ ಹೇಳುವವರು ಮಾತ್ರ ಎದ್ದು ಮುಂದೆ ಬನ್ರಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಹೋಗ್ತೇನೆ. ಒಂದು 5 ನಿಮಿಷ ಮಾತ್ರ. ಶಖದಲ್ಲ ಬಾಲರ ಶಕ್ಯದೆಲೆರೆ
ಓ ರಖಾದಲ್ಲ ಬಾರ ಶಖದಲ್ಲ ಮನ ರಕ್ಕೆದೆಲ್ಲೆ ಬಾರ ಸಂದರ. ಅದು ಸಹೋದರರಾಗಲಿ ಸಹೋದರಿಯರಾಗಲಿ ಮುಂದೆ ಬನ್ರಿ, ಸೇವೆಗುಳ್ಳವರು. ನಾನು ನಿಮಗಾಗಿ ಪ್ರಾರ್ಥನೆ, ನಾಚಿಕೆಗೊಳ್ಳಬೇಡ್ರಿ, ಮುಂದೆ ಬನ್ರಿ. ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಓ ರಖಾದಲ್ಲ ಮಾನ ರಹಂದರಾದನ ರುಖಾದಲ್ಲ ಬಾರ ಶಾಬಾಲ ಬಾಲ. ಎಲ್ಲರೂ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ಪಾಸ್ಟರ್ಸ್ ಆಗಿರೋರು ಮುಂದೆ ಬನ್ರಿ. ನಾವು ಇವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ದಿನದಲ್ಲಿ ಒಂದು ಅಭಿಷೇಕವನ್ನು ನಾವಿಲ್ಲಿ ರಿಲೀಸ್ ಮಾಡಲಿಕ್ಕಾಗಿ ನಾವು ಹೋಗ್ತೇವೆ. ಇಲ್ಲಿ ಮುಂದೆ ಬನ್ರಿ. ರೇ ದೇಲೆ ಮಾನ ರಶಖಾದಲ್ಲ ಬಾಲ ರಸಂದರೆ. ಫಸ್ಟ್ ಬೇಲಿ ಮೇಲೆ ಹತ್ರಿ, ಫಸ್ಟ್ ಬೇ ಬನ್ರಿ. ಸಹೋದರಿಯರು ಯಾರಾದರೂ ಇದ್ರೆ ಅಂಥವರು ಮುಂದೆ ಬನ್ರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ನನಗೊಂದು ಅಭಿಷೇಕ ಬೇಕು, ನನ್ನ ಮೇಲೆ ಒಂದು ಕೃಪೆ ಬೇಕು, ನಾನು ಹೊಸ ವರಗಳನ್ನು ಹೊಂದಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ನನ್ನ ಮೇಲೆ ಅಭಿಷೇಕ ಇಳಿಬೇಕು. ಮಾತಾಡ್ರಿ. ಇನ್ನು ಮಿಕ್ಕದವರೆಲ್ಲ ಕಣ್ಣುಗಳನ್ನು ಮುಚ್ಚಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಮಾತಾಡ್ತಾರೆ. ನಾನು ಹೇಳಿದೆ ನೋಡ್ಬೇಡ್ರಿ, ಕೈ ಬಿಡ್ರಿ, ಕೈಗಳು ಬಿಡ್ರಿ, ಕೈ ಕಟ್ಟಬೇಡ್ರಿ, ಕೈ ಚಲಿಸಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಯಾರು ಕೈ ಕಟ್ಟಬೇಡ್ರಿ. ನೀವು ಕೈ ಎತ್ತಂಗಿದ್ರೆ ಕೈ ಎತ್ರಿ, ಅನ್ಯ ಭಾಷೆಯಲ್ಲಿ ಮಾತಾಡಂಗಿದ್ರೆ ಮಾತಾಡ್ರಿ. ನಿಮ್ಗೆ ಅನ್ಯ ಭಾಷೆ ಬರಲ್ಲ ಅಂದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನನಗೊಂದು ಅಭಿಷೇಕ ಬೇಕು, ನನ್ನ ಕರ್ತನ ಸೇವೆಗಾಗಿ ನಾನು ನಿಲ್ತೇನೆ, ನನ್ನ ಮೇಲೆ ಒಂದು ವರ ಬೇಕೆನ್ನೋರು ಮುಂದೆ ಬನ್ರಿ, ಓಡ್ ಬನ್ರಿ. ನೀವು ಯಾವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೋಡೋದಲ್ಲ, ನಿಮಗೆ ಬೇಕಾ ನೀ ಬನ್ರಿ. ಶಾಖಾದಲ್ಲ ರಖಾದಲ್ಲ ರೆ ಸೇದನೆ. ಓ ರಖಾದಲ್ಲ ಮನ ರುಖಾದಲ್ಲ ಬಾಲ ರಶಾಖಾದಲ್ಲ ಬ. ಪ್ರೇ ಗಟ್ಟಿಯಾಗಿ ಮಾತಾಡ್ರಿ. ಹಿಂದೆ ಇರೋರು ಗಟ್ಟಿಯಾಗಿ ಮಾತಾಡ್ರಿ. ಟೈಮ್ ವೇಸ್ಟ್ ಮಾಡಬೇಡ್ರಿ. ನನಗೆ ಬೇಕು ಅಂದ್ರೆ ಓಡ್ ಬರ್ತಾ ಇರ್ರಿ, ಓಡ್ ಬನ್ರಿ ಮುಂದೆ. ಶಾಖಾದನ ರಖಾದಲ್ಲ ಬಾರ ಶಾದಲರ. ಓ ರಖಾದಲ್ಲ ಮನ ರಖಾದಲ್ಲ. ನನಗೆ ಅಭಿಷೇಕ ನಷ್ಟವಾಗಿದೆ, ನಾನು ಸೇವೆ ನಷ್ಟಪಡಿಸ್ಕೊಂಡಿದ್ದೇನೆ, ನನಗೊಂದು ಸೇವೆ ಬೇಕು, ಆ ಕರೆ ನನ್ನ ಮೇಲೆ ಇದೆ, ಆದರೆ ನಾನು ಅದನ್ನು ನಷ್ಟಪಡಿಸ್ಕೊಂಡಿದ್ದೇನೆ, ನಾನು ಹೊಂದಿಕೊಳ್ಳೋದಕ್ಕಾಗಿ ಬಯಸ್ತೇನೆ ಅನ್ನೋರು ಮುಂದೆ ಓಡ್ ಬನ್ರಿ. ಓ ರಖಾದಲ್ಲ ಮನರ. ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ, ಗಟ್ಟಿಯಾಗಿ ಎಲ್ಲರೂ ಬಾಯಿ ತೆರೆದು ಮಾತಾಡ್ರಿ. ಕೈ ಕಟ್ಟಬೇಡ್ರಿ, ಕೈ ಆಡಿಸಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಈ ನಿಮಿಷದಲ್ಲಿ ನೀವು ಎಲ್ಲೇ ಇದ್ರು ನಿಮ್ಮ ಮೇಲೆ ಒಂದು ಪರಲೋಕದ ಬೆಂಕಿ ಇಳಿಲಿಕ್ಕಾಗಿ ಹೋಗುತ್ತೆ. ನೀವು ಎಲ್ಲೇ ಇದ್ರು ಹೇಳ್ರಿ, ನನ್ನ ಮೇಲೆ ದೇವರ ಆತ್ಮನು ಅದೇ. ಹೇಳ್ರಿ, ನನ್ನ ಮೇಲೆ ಸಾಲ ಇಲ್ಲ, ನನ್ನಲ್ಲಿ ದುರಾತ್ಮ ಇಲ್ಲ, ನನ್ನ ಮೇಲೆ ಭಯ ಇಲ್ಲ, ನನ್ನಲ್ಲಿ ಯಾವುದೇ ವಿಧ ಸೈತಾನನ ಬಂಧನಗಳಿಲ್ಲ, ನನ್ನ ಮೇಲೆ ಪರಿಶುದ್ಧಾತ್ಮನು ಇದ್ದಾನೆ, ಪರಿಶುದ್ಧಾತ್ಮನು ನನ್ನ ಒಳಗಡೆ ಇದ್ದಾನೆ. ಬಾಯಿ ತೆರೆದು ಕೂಗಿ ಹೇಳ್ರಿ. ಈ ನಿಮಿಷದಲ್ಲಿ ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಊ ರಾಖಾದಲ ಮಾನ ರೂಬಾದಲ ಮಾನ ರಶಂಸ ಕೇದನೆ. ಊ ರಾಖಾದಲ ಮಾನ ರಖಾದಲ ಮಾನ ರೆಹೇದನೆ. ಉಡ ಪ್ರಭಾನಗರ. ಇದರ ಮಧ್ಯದಲ್ಲಿ ಕರ್ತನ ಸೇವೆ ಮಾಡೋ ಬಹಳ ಜನ ಇದ್ದಾರೆ. ಇದರ ಮಧ್ಯದಲ್ಲಿ ದೇವರು ಕೆಲವರನ್ನ ಸೇವೆಗಾಗಿ ಬೇರ್ಪಡಿಸ್ತಾ ಇದ್ದಾನೆ. ಇಂದಿನಿಂದ ನಿಮ್ಮ ಪ್ರಾರ್ಥನೆಯ ಜೀವಿತ ಬದಲಾಗುತ್ತೆ. ಇನ್ನ ಇದ್ದೀರಾ ಕೆಲವರು, ಎದುರಬೇಡ್ರಿ, ಮುಂದಕ್ಕೆ ಬನ್ರಿ, ನಾಚಿಕೆಗೊಳ್ಳಬೇಡ್ರಿ, ಮುಂದಕ್ಕೆ ಓಡ್ ಬನ್ರಿ. ಪರಿಶುದ್ಧಾತ್ಮನಾದ ದೇವರು ನಿಮ್ಮ ಒಳಗಡೆ ಪ್ರೇರಣೆ ಕೊಡುತ್ತಾ ಇದ್ರೆ, ಒತ್ತಾಯ ಪಡಿಸ್ತಾ ಇದ್ರೆ ಮುಂದಕ್ಕೆ ಓಡಿ ಬನ್ರಿ. ಈ ನಿಮಿಷ ಆತ್ಮನು ನಿಮ್ಮನ್ನು ತುಂಬುತ್ತಾ ಇದ್ದಾನೆ. ಕೆಲವರು ನಿಯಂತ್ರಿಸಲಿಕ್ಕಾಗದಿರುವ ಒಂದು ದೊಡ್ಡ ಪರಿಶುದ್ಧಾತ್ಮನ ಸಾನ್ನಿಧ್ಯಾನ ಇದರ ಮಧ್ಯದಲ್ಲಿ ವ್ಯಾಪರಿಸಲಿಕ್ಕಾಗಿ ಹೋಗ್ತಾ ಇದೆ. ರೇಖೆ ದೇಲೆ ಬಾರ ಶಾದಾಲ ಮಾನ ರೂಬಾದಾಲರೆ. ಊಡ ಪ್ರಭಾನಗರತರಾದನ ವೈಡ ಪ್ರಮಾಣಗರತರೇದನೆ. ಉಡಮನಗರತರೋದನ ಮಲ್ಕದನಾದನ ವೈಡ ಪ್ರಮಾಣಗರೆ. ರೇಖೆ ದೇಲೆ ಮಾನ ಋಷಂಸ ಕೇದನ ವೈಡ ಪ್ರಮಾಣ. ಪ್ರೇ. ನಿನ್ನ ಬಾಯಿಯನ್ನು ಅಗಲವಾಗಿ ತೆಗಿರಿ, ಮಾತಾಡ್ರಿ. ಪ್ರೇ. ಪಾಸ್ಟರ್ಸ್, ನಾವೆಲ್ಲ ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ರಿ. ಹೇಳ್ರಿ, ನನ್ನಲ್ಲಿ ದೇವರ ಆತ್ಮನು ಇದ್ದಾನೆ,
ಕರ್ತನೆ, ನನ್ನನ್ನು ಮತ್ತೊಂದು ಆವರ್ತಿ ತುಂಬು ದೇವರೇ. ನಾನು ನಿನಗಾಗಿ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಸ್ವಾಮಿ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಊ ರಖಾದಲ್ಲ ಮನ ರುಸಂದರೋದನ. ಪ್ರೇ ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ನೀವು 5 ಜನ ಅಲ್ಲಿ ನಿಂತಿರೋ 5 ಜನ ಬ್ರದರ್ಸ್, ಆ ಫಸ್ಟ್ ರೋ ಅವರು, ಆ ಫಸ್ಟ್ ರೋ 5 ಜನ ಮುಂದೆ ಕೈ ಹಿಡ್ಕೊ ಬನ್ರಿ. ನೀವು 5 ಜನ ಕೈ ಹಿಡಿದು ಮುಂದೆ ನಿಂತ್ಕೊಳ್ರಿ, ಕೈ ಹಿಡ್ಕೊಳ್ರಿ. ಶಖಾದಲ ಮನ ರಹಾದನಾದನ ವೈಡ ಪ್ರಭಾನಗರ ಊರಖಾದಲ ಮನ ಋಷಂಸಖಾದನ ಉಡಥರಾದನ ವೈಡ ಪ್ರಭಾನಗರ. ನಾನು ನಿಮ್ಮ ಮೇಲೆ ಒಂದು ರೆಕ್ಕೆ ಕವರ್ ಆಗಿರೋದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮನ್ನ ದೇವರು ಒಂದು ಗುಂಪಿಂದ ಬೇರ್ಪಡಿಸಿ ದೇವರು ನಿಮ್ಮನ್ನ ಆತನು ತನ್ನ ನಾಮದ ಮಹಿಮೆಗಾಗಿ ದೇವರು ಉಪಯೋಗಿಸ್ತಾ ಇದ್ದಾನೆ. ದೇವರು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ರೇ ಬಾಲಾರ ಶಖಾದಲ ಬಾ ಊರಖಾದಲ ಮನ ರೆಹೆದನೆ ಮನಗರತರೋದನ ಉಡಪ್ರಭೋ ನಗರ ಶಖಾದಲ ಮನ ರೆಹೆದನೆ ಉಡಪ್ರಭೋ ನಗರತರಾದನ. ಈ 2024ರಲ್ಲಿ ಒಂದು ಗಿದ್ಯೋನನ ಸೈನ್ಯ ಇಲ್ಲಿಂದ ಎದ್ದೋಳಲಿ. 2024ರಲ್ಲಿ ಒಂದು ಗಿದ್ಯೋನನ ಸೈನ್ಯ ಇಲ್ಲಿಂದ ಎದ್ದೋಳಲಿ. ಈ ಬೀದರಲ್ಲಿ ತುತ್ತೂರಿಯನ್ನು ಊದುವಂತ ಒಂದು ಗಿದ್ಯೋನನ ಸೈನ್ಯ, ಮಿಥ್ಯಾನ್ಯರನ್ನ ಓಡಿಸುವಂತ ಗಿದ್ಯೋನನ ಸೈನ್ಯ ಇಲ್ಲಿ ಎದ್ದೋಳತಕ್ಕಂತೆ ಒಂದು ಅಭಿಷೇಕ ಇಲ್ಲಿ ರಿಲೀಸ್ ಆಗಲಿ. ನಾನು ಕಾಣ್ತಾ ಇದ್ದೀನಿ, ಒಂದು ಬೆಂಕಿ ಇಳಿದು ಬರ್ತಾ ಇದೆ, ಒಂದು ಬೆಂಕಿ ಇಳಿದು ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಆ ಮಧ್ಯ ಭಾಗದಲ್ಲಿ ಕೆಲ ಸಹೋದರಿಯರ ಮೇಲೆ, ಆ ಮಧ್ಯ ಭಾಗದಲ್ಲಿ ಕೆಲ ಪುರುಷರುಗಳ ಮೇಲೆ ಇಳಿದು ಬರೋದನ್ನು ನೋಡ್ತಾ ಇದ್ದೇನೆ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಊ ರಖಾದಲ ಮನ ರಶಖಾದಲ ಮನ ರೆಹೆದನೆ ಉಡಕಾದಲರ ಶಖಾದಲ ಮನ ರೆಹೆದನಾದನ ಉಡ ಪ್ರಭೋನಗರತರಾದನ ರೂಬಾಲಬರ ಶಾದಲಬಲ ರಸಕೇದನೆ. ಯಾರ ಅತ್ತ ಇತ್ತ ನೋಡಬೇಡ್ರಿ, ಇದು ಹೊಂದಿಕೊಳ್ಳೋ ಸಮಯ. ನಿಮಗೆ ಪರಿಶುದ್ಧಾತ್ಮನ ಗಟ್ಟಿಯಾಗಿ ಕೈಗಳು ತಟ್ಟೋದು ಕೇಳಿದ್ರೆ ಗಟ್ಟಿಯಾಗಿ ಕೈ ತಟ್ರಿ. ಅನ್ಯ ಭಾಷೆ ಮಾತಾಡಾಗಿದ್ರೆ ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ ಯೇಸುವಿನ ನಾಮದಲ್ಲಿ. ಇನ್ನ ಆರಂಭಿಸಲ್ಪಡಲಿಲ್ಲ. ಆಲ್ರೆಡಿ ಪರಿಶುದ್ಧಾತ್ಮನ ಕೆಲವನ್ನು ಮುಟ್ಟುತ್ತಾ ಇದ್ದಾನೆ. ಆಲ್ರೆಡಿ ಪರಿಶುದ್ಧಾತ್ಮನ ಕೆಲವನ್ನು ಮುಟ್ಟುತ್ತಾ ಇದ್ದಾನೆ. ಎಲುಬುಗಳಲ್ಲಿ ದೇವರ ಬೆಂಕಿ ಇಳಿಯಲಿ, ಎಲುಬುಗಳಲ್ಲಿ ದೇವರ ಬೆಂಕಿ ಇಳಿಯಲಿ, ಎಲುಬುಗಳಲ್ಲಿ ದೇವರ ಬೆಂಕಿ ಇಳಿಯಲಿ, ಎಲುಬುಗಳಲ್ಲಿ ದೇವರ ಬೆಂಕಿ ಇಳಿಯಲಿ. ಕೆಲ ನಾಲಿಗೆಗಳ ಮೇಲೆ ಇಳಿದು ಬರ್ತಾ ಇದೆ, ಕೆಲ ನಾಲಿಗೆಗಳ ಮೇಲೆ ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಊರಖಾದಲ ಮನ ರೂಬಾಲಬರ. ಗಟ್ಟಿಯಾಗಿ ಕೈ ತಟ್ಟಕ್ಕಾದ್ರೆ ಗಟ್ಟಿಯಾಗಿ ಕೈ ತಟ್ರಿ. ಎಷ್ಟು ಗಟ್ಟಿಯಾಗಿ ಕೈಗಳು ತಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಗಟ್ಟಿಯಾಗಿ ಕೈಗಳನ್ನು ತಟ್ಟಿ. ಅನ್ಯ ಭಾಷೆಯ ವರಗಳೊಟ್ಟಿಗೆ, ಅನ್ಯ ಭಾಷೆಯ ಗುರುತಿನೊಟ್ಟಿಗೆ ರಿಸೀವ್, ರಿಸೀವ್, ರಿಸೀವ್. ಶಖಾದಲ ಮನ ರಖಾದಲ ಮನ ರೂಬಾಲಬರ ಊ ರಖಾದಲ ಮನ ರಹಾಂದರಾದನ. ಪರಿಶುದ್ಧಾತ್ಮನೇ, 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 ಪರಿಶುದ್ಧಾತ್ಮನೇ. ಊ ರಖಾದಲ ಮನ ರುಖಾದಲ ಬರ ಶಾದಲಬ ಊ ರಖಾದಲ ಮನ ರೂಬಾಲಬರ ಶಾದಲರೆ ರೇಖೆ ದೇನೆ ಮನ ರುಖಾದಲ ಮನ ರೂಬಾಲಬರ ಊ ರಖಾದಲ ಮನ. ಆ 5 ಜನರ ಮೇಲೆ ದೇವರ ಬಲ ಇಳಿಯಲಿ. ಈ ನಿಮಿಷ ಪರಿಶುದ್ಧಾತ್ಮನ ಶಕ್ತಿ ಒಂದು ಬಿರುಗಾಳಿಯ ಹಾಗೆ, ಒಂದು ಬಿರುಗಾಳಿಯ ಹಾಗೆ ಈ ಸ್ಥಳದಲ್ಲಿ ಬೀಸಲ್ಪಡುತ್ತಾ ಇದೆ. ನಾನು ನೋಡ್ತಾ ಇದ್ದೇನೆ. ನಿಂತಿಲ್ಲ, 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 ನಿಂತಿಲ್ಲ. ಕೆಲವರ ಮೇಲೆ ಬಲವಾಗಿ ಪರಿಶುದ್ಧಾತ್ಮನು ಇಳಿತಾ ಇದ್ದಾನೆ. ಪಾಸ್ಟರ್ಸ್ ಪ್ರೇ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರೇ, ಪ್ರೇ. ಜನರ ಮಧ್ಯದಲ್ಲಿ ನುಗ್ಗಿ ಪ್ರಾರ್ಥನೆ ಮಾಡ್ರಿ. ಪಾಸ್ಟರ್ಸ್ ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡ್ರಿ. ಊ ರಖಾದಲ ಮನ ರೂಬಾಲಬರ ಶಖಾದಲಬ ಊ ರಖಾದಲ ಮನ. ರಿಸೀವ್, ರಿಸೀವ್,
ರಿಸೀವ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೇವರ ಅಭಿಷೇಕವನ್ನು ಇವರ ಮೇಲೆ ರಿಲೀಸ್ ಮಾಡ್ತಾ ಇದ್ದೇನೆ. ಹೊಂದಿಕೊಳ್ಳಲಿ, 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 ಹೊಂದಿಕೊಳ್ಳಲಿ. ಅಂತ್ಯಕಾಲದ ಅಭಿಷೇಕ ಇವರ ಜೀವಿತಗಳನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಅನ್ಯ ಭಾಷೆ ಗುರುತುಗಳೊಟ್ಟಿಗೆ ಎದ್ದು ಪ್ರಕಾಶಿಸತಕ್ಕಂತೆ ದೇವರ ಆತ್ಮನ ಬಲ ಯೇಸುವಿನ ನಾಮದಲ್ಲಿ ಇವರ ಮಣ್ಗುಡಾರಗಳಲ್ಲಿ ಈ ನಿಮಿಷ ಇಳಿದು ಬರಲಿ ಎಂಬುದನ್ನು ಕೂಗಿ ಹೇಳ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಊರಾಕಾದಲಮನ ರೂಕಾದಲಬರ ಶಾದಲಬಲ ರೂದಾಲಮನ ರೂಬಾಲಬರ ಸಂದರಾದನ ಉಡ ಪ್ರಮಾಣಗರಚರಾದನ ರೂಕಾದಲಮ ಊರಾಬಾಲಬರ ಶಾದಲಮನ ರೂಕಾದಲರೆ ರೇಬಾದಲರ ಸಂದರಾದನ. ಯೇಸುವಿನ ನಾಮದಲ್ಲಿ ಕರ್ತನ ಅಭಿಷೇಕ ಈ ಮಗಳ ಮೇಲೆ ಇಳಿದು ಬರಲಿ. ಕರ್ತನ ನಾಮಕ್ಕಾಗಿ ಪ್ರಕಾಶಿಸತಕ್ಕಂತೆ ಯೇಸುವಿನ ನಾಮದಲ್ಲಿ ಜ್ಞಾನ, ಬಲ, ವಿವೇಕಗಳನ್ನು ಈ ಮಗಳಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಸೌಖ್ಯವನ್ನು ಕೂಗಿ ಹೇಳ್ತಾ ಇದ್ದೇನೆ. ಊರಕಾದಲಬರ ಶಾದಲಮನ ಊರಕಾದಲೋರ ಶಾದಲಬಲರ ಸಂದನಾದನ ಎದ್ದು ಪ್ರಕಾಶಿಸತಕ್ಕಂತೆ, ಎದ್ದು ಕರ್ತನ ನಾಮಕ್ಕಾಗಿ ಓಡತಕ್ಕಂತೆ ಒಂದು ಉನ್ನತವಾದಂತ ಅಭಿಷೇಕ ಇವರಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಇವರ ಕೈಗಳಲ್ಲಿ ಆಗದೆ ಇರುವುದು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನಿಂದ ಸಾಧ್ಯ, 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 ಸಾಧ್ಯ. ರಿಲೀಸ್ ಆಗಲಿ, ರಿಲೀಸ್ ಆಗಲಿ. ಯೇಸುವಿನ ನಾಮದಲ್ಲಿ ದೈವಿಕವಾದಂತ ಅಧಿಕಾರ ಈ ಮಗಳಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಪರಿಶುದ್ಧಾತ್ಮನ ಅಭಿಷೇಕದೊಟ್ಟಿಗೆ ಎದ್ದು ಪ್ರಕಾಶಿಸತಕ್ಕಂತೆ ಕರ್ತನ ಬೆಂಕಿ ಈ ಶರೀರದಲ್ಲಿ ಯೇಸುವಿನ ನಾಮದಲ್ಲಿ ಇಳಿಯಲಿ ಎಂಬುದನ್ನು ಕೂಗಿ ಹೇಳ್ತಾ ಇದ್ದೇನೆ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ಕತ್ತಲೆಯ ಬಲಗಳು ಮುರಿಯಲಿ. ಶರೀರಗಳು ಯೇಸುವಿನ ನಾಮದಲ್ಲಿ ನಾರ್ಮಲ್ ಆಗಲಿ. ಅಭಿಷೇಕ ಹೊಂದಿಕೊಳ್ಳಲಿ, ಬಿಡುಗಡೆಗಳನ್ನು ಹೊಂದಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನಾದಂತ ದೇವರ ಕಾಳಿ ಒಂದೊಂದು ಮಣ್ಣು ಗುಡಾರಗಳಲ್ಲಿ ಯೇಸುವಿನ ನಾಮದಲ್ಲಿ ಇಳಿದು ಬರಲಿ ಎಂಬುದನ್ನು ಕೂಗಿ ಹೇಳ್ತಾ ಇದ್ದೇನೆ. ಪರಾಕ್ರಮದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ, ಯೆಹೋವನ ಆತ್ಮನಿಂದಲೇ ಪರಿಶುದ್ಧಾತ್ಮನ ಬೆಂಕಿ ಈ ಮಣ್ಣುಗುಡಾರಗಳಲ್ಲಿ ಇಳಿಯಲಿ. ಊರಾಕಾದಲಮನ ರೂಕಾದಲಬ ಊರಾದಲಮನ ಋಷಂಸಕಾದನೆ ಊರಾಕಾದಲಮನ ರೂಬಾಲಬರ ಶಾಖಾದಲಬ ಊರಾದಲಮನ ರೂಕಾದಲಮನ ರೂಕಾದಲರೆ ರೇಬಾದಲರ ಸಂದರಾದನ ವೈಡ ಪ್ರಮಾಣಗರ ಋಷಕಾದಲಮನ ರೂಬಾಲಬರ ಒಂದು ಉನ್ನತವಾದಂತ ಬಲ, ಒಂದು ಉನ್ನತವಾದಂತ ಬಲ ಈ ಮಣ್ಗುಡಾರದಲ್ಲಿ ರಿಲೀಸ್ ಆಗಲಿ. ಯೇಸುವಿನ ನಾಮದಲ್ಲಿ ಆ ಮಗಳ ಮೇಲೆ ದೇವರ ಮಣ್ಗುಡಾರಗಳಲ್ಲಿ ದೇವರ ಬಲ ಯೇಸುವಿನ ನಾಮದಲ್ಲಿ ರಿಲೀಸ್ ಆಗಲಿ. ಊರಾಕಾದಲ ಒಂದೊಂದು ಸಹೋದರಿಯರ ಮೇಲೆ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಬೇಡ್ರಿ, ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಬೇಡ್ರಿ. ಇದರ ಮೊದಲು ಪರಿಶುದ್ಧಾತ್ಮನ ದರ್ಶನಗಳಿಂದ ದೇವರು ತುಂಬಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಕೈ ಮೇಲೆ ತಮ್ಮ ಒಂದು ದೈವಿಕವಾದಂತ ಅಭಿಷೇಕ ನಿಮ್ಮ ಮೇಲೆ ದೇವರಾತನು ಸುರಿಸುತ್ತಾ ಇದ್ದಾನೆ. ನಷ್ಟವಾದ ಕೃಪೆ, ನಷ್ಟವಾದ ಬಲ, ನಷ್ಟವಾದ ಕೃಪಾ ವರಗಳು ರಿಲೀಸ್ ಆಗಲಿ, ರಿಲೀಸ್ ಆಗಲಿ. ಈ ನಿಮಿಷದಲ್ಲಿ ನಾನು ಕೂಗಿ ಹೇಳುತ್ತಾ ಇದ್ದೇನೆ, ದೇಬೋರಳ ಹಾಗೆ ಎದ್ದು ಪ್ರಕಾಶಿಸತಕ್ಕಂತೆ ಯೇಸುವಿನ ನಾಮದಲ್ಲಿ ಈ ನಿಮಿಷ ರಿಲೀಸ್ ಮಾಡ್ತಾ ಇದ್ದೇನೆ. ಹೊಂದಿಕೊಳ್ಳಲಿ, 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 ಹೊಂದಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಒಂದೊಂದು ಮಣ್ಗುಡಾರಗಳಲ್ಲಿ ಆತ್ಮನ ಫಲ ಈ ನಿಮಿಷ ಇಳಿದು ಬರಲಿ. ಒಂದೊಂದು ಮಣ್ಗುಡಾರಗಳಲ್ಲಿ ಆತ್ಮನ ಫಲ ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ Jesus.
ರಬಲಬರ ಪ್ರಾರ್ಥಿಸೋಣ 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 ಪ್ರಿಯರೇ. ಉಳಿದವರೆಲ್ಲ ಆತ್ಮನ ಅನುಭವಕ್ಕಾಗಿ, ಆತ್ಮನಿಂದ ತುಂಬಿಸಲ್ಪಡುವುದಕ್ಕಾಗಿ ಈ ದಿನ ನಾನು ಅಭಿಷೇಕಿಸಲ್ಪಡಬೇಕೆನ್ನುವಂಥ ದಾಹದಿಂದ ಕರ್ತನಿಗೆ ನಿಮ್ಮ ಹೃದಯಗಳನ್ನು ತೆರೆಯಿರಿ ಪ್ರಿಯರೇ. ಕರ್ತನಿಗೆ ನಿಮ್ಮ ಹೃದಯಗಳನ್ನು ತೆರೆಯಿರಿ. ಬಲವಾದ ದೇವರ ಆತ್ಮನ ಸನ್ನಿಧಿ, ಓ ದೇವರು ಸುರಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರ ಆತ್ಮನು ಓ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ, ಬಲವಾಗಿ ಚಲಿಸುತ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಬಲವಾದ ಸನ್ನಿಧಿ, ಓ ಆತನು ವೇಗವಾಗಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಓ ಜೀಸಸ್, ಹಲ್ಲೆಲೂಯಾ ಹಲ್ಲೆಲೂಯಾ. ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು, ತಂದೆ ನಿನ್ನ ಪದಿ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಖಿಕಾಲ ಸಮಯವಿದು, ತಂದೆ ನಿನ್ನ ಪದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ
ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ಮತ್ತೊಂದು ಸಾರಿ ಅಭಿಷೇಕ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮವು ನನ್ನೊಳಗೆ ಹೃದಯದಲ್ಲಿ ನೊಂದವರು ಏರಳ ಏರಳವು ಹೃದಯದಲ್ಲಿ ನೊಂದವರು ಏರಳ ಏರಳವು ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ ಅಭಿಷೇಕ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ವಸ್ತ್ರ ಉಡಿಸಬೇಕು ಚಚ್ಚಲ್ಪಟ್ಟ ಜನರಿಗೆ ಸ್ತುತಿಯ ವಸ್ತ್ರ ಉಡಿಸಬೇಕು ಚಚ್ಚಲ್ಪಟ್ಟ ಜನರಿಗೆ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲವೇನು ದುಃಖಕ್ಕೆ ಪ್ರತಿಯಾಗಿ ಅಭಿಷೇಕ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಕೆಳಗಡೆ ಬಿದ್ದವ್ರು ನಂಗೆ ಬಿಟ್ಬಿಡ್ರಿ. ಇದರ ಮಧ್ಯದಲ್ಲಿ ಪವಿತ್ರಾತ್ಮನ ಚಲಿಸ್ತಾ ಇದ್ದಾನೆ. ಹಾ, ನಿಲ್ಲಿಸ್ಲಿಲ್ಲ ಇದರ ಮಧ್ಯದಲ್ಲಿ ಪರಿಶುದ್ಧಾತ್ಮನ. ಇದು ಎಲುಬುಗಳ ತಗ್ಗಿನಲ್ಲಿರುವ ಸೈನ್ಯವನ್ನು ಎಬ್ಬಿಸುವ ಸೀಸನ್ ಇದು. Pray. 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 ಕೆಲವರ ಕಣ್ಣುಗಳಲ್ಲಿ ಕಣ್ಣೀರು ಹರಿದು ಬರ್ತಾ ಇದೆ, ನಿಲ್ಸಕ್ ಆಗ್ತಾ ಇಲ್ಲ. ಆ ಬ್ಲೂ ಚೂಡಿದಾರ ಹಾಕೊಂಡಿರೋ ಮಗಳ ಮೇಲೆ ಆ ನೀಲಿ ಬಣ್ಣದ ಹಿಂದ್ಗಡೆ ನಾನು ನೋಡ್ತಾ ಇದ್ದೇನೆ, ಒಂದು ಬೆಂಕಿ ಇಳಿದು ಬರೋದು ನೋಡ್ತಾ ಇದ್ದೇನೆ ನಾನು. ಈ ನಿಮಿಷ ಹೊಂದಿಕೊಳ್ಳುಮ. ಲೈಟ್ ಬ್ಲೂ, ಸುನಂದ ಸಿಸ್ಟರ್ ಕೈ ಮೇಲೆ ಸಿಸ್ಟರ್ ಸಿಸ್ಟರ್ ಹಿಂದೆ ಅವ್ರು ನಿಡ್ಕೊಳ್ರಿ, ಅವ್ರು ಯಾರು ಹಿಂದ್ಗಡೆ ಇಟ್ಕೊಳ್ರಿ. ಮುಂದೆ ಬನ್ರಿ, ನೀವು ಮುಂದೆ ಬನ್ರಿ. ಕೊಡಿಸ್ರಿ 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 ಕೊಡಿಸ್ರಿ.
ಕೈ ಮೇಲೆ ದೇವರು ನಿನ್ನನ್ನು ತನ್ನ ಸೇವೆಗಾಗಿ ಉಪಯೋಗಿಸತಕ್ಕಂಥದ್ದು ಅಭಿಷೇಕ ಸುರಿಸ್ತಾ ಇದ್ದಾನೆ. ಫಸ್ಟೇ ಜನರೇಷನ್ ಇಂದ ಜನರೇಷನ್ ಇವತ್ತಿನ ಕೂಟ 3ನೇ ತಲೆಮಾರನ್ನು ಮುಟ್ಟುವ ಕೂಟ ಇದು. ತಲೆಮಾರು ನಿಮ್ ನಂತರ ಒಂದು ತಲೆಮಾರಿದೆ. ಆ ತಲೆಮಾರು ಆದ್ಮೇಲೆ ಇನ್ನೊಂದು ತಲೆಮಾರಿದೆ. ಆದ್ರೆ ಆ ತಲೆಮಾರಿಂದ ಎದ್ದಿಲ್ಲ. ಆದ್ರೆ ದೇವರು ಇವತ್ತು ಅದನ್ನ ಕೈ ಹಿಡಿದ ಮೇಲಕ್ಕೆ ಒತ್ತುವಂತ ಒಂದು ಸೀಸನ್ ಅದು. ಈ ತಲೆಮಾರು, ಈ ಸಭೆಯಲ್ಲಿ 3ನೇ ತಲೆಮಾರು ಸಿದ್ಧರಾಗ್ರಿ. ಇದು ನಿಮ್ಮ ಮೇಲೆ ಒಂದು ಅಭಿಷೇಕವನ್ನು ಸುರಿಸುವಂತ ಒಂದು ಕಾಲಘಟ್ಟ ಇದು. ಯೇಸುವಿನ ನಾಮದಲ್ಲಿ. ಈ ಮಗಳು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ದೇವರ ಆತ್ಮನ ತೋರಿಸಿ ಹೇಳೋದನು, ಈ ಸಭೆಯಲ್ಲಿ ನನ್ನ 3ನೇ ತಲೆಮಾರನ್ನ ಎಬ್ಬಿಸ್ಲಿಕ್ಕಾಗಿ ನಾನು ಹೋಗ್ತೇನೆ. ಅದರದೇ ಆದಂತ ಆತ್ಮನ ಚಲನೆಯನ್ನು ನಾನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತೇನೆ ಅಂತ. ಇದರ ಮಧ್ಯದಲ್ಲಿ ಭಯಂಕರ ಪ್ರಸನ್ನತೆ. ನೋಡುತ್ತಾ ನಿಲ್ಲಬೇಡ್ರಿ. ಒಂದು 5 ನಿಮಿಷ ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. ನೀವು ಇದುವರೆಗೂ ಪ್ರಾರ್ಥನೆ ಮಾಡದೆ ಇರೋ ಹಾಗೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡ್ರಿ. ನನ್ನ ಕೈ ಇಡೋದಕ್ಕೆ ನೋಡ್ಬೇಡ್ರಿ. ಆಲ್ರೆಡಿ ಪರಿಶುದ್ಧಾತ್ಮನ ಕೆಲವರ ಮೇಲೆ ಕೈ ಇಡ್ತಾ ಇದ್ದಾನೆ. ಮೂರನೇ ತಲೆಮಾರು ವಾಗ್ದಾನಗಳನ್ನು ಪ್ರವೇಶಿಸುವ ತಲೆಮಾರು. Holy Spirit, Holy Spirit, Holy Spirit. ಈ 5 ಜನ ಹುಡುಗರು, ಆ 4 ಜನ ಹುಡುಗರು ಸಿದ್ಧರಾಗ್ರಿ. ನಿಮ್ಮ ಮೇಲೆ ಭಯಂಕರ ಅಭಿಷೇಕ ಇಳಿತಾ ಇದೆ. ಅದ್ರದ್ದೊಂದು ಗುರುತದು. ನೀವು ಯಾವ ಊರವ್ರು ಅಂತ ನನಗೆ ಗೊತ್ತಿಲ್ಲ, ನೀವು ಏನಂತ ಗೊತ್ತಿಲ್ಲ, ಬಟ್ ನಿಮ್ಮ 5 ಜನ ಒಂದು ಟೀಮ್. ಅದು ದೇವರು ನಿಮ್ಮನ್ನು ಉಪಯೋಗಿಸ್ಲಿಕ್ಕಾಗಿ ದೇವ್ರು ಹೋಗ್ತಾನೆ. ಇನ್ನ ನಿಲ್ಲಿಸ್ಲಿಲ್ಲ. ನೀವು ಇದು ಮಾಡಬೇಡ್ರಿ, ತಡೆದು ನಿಲ್ಲಿಸ್ಬೇಡ್ರಿ. ಬಾಯಿ ತರದ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮೇಲೆ ಒಂದು ಬೆಂಕಿ ಇಳಿತಾ ಇದೆ. ನಿಮ್ಮ ಮೇಲೆ ಒಂದು ಬೆಂಕಿ ಇಳಿತಾ ಇದೆ. Urakadala rekedele mana rubala bara shadalaba. Urakadala mana rudala mana rekedele ba. Urakadala mana rusekedele mana rudala bara. Urakadala mana rubadala rashedene rekedele mana rubadala mana rakadala re. Urakadala ma. Pastor nim ದೊಡ್ಡ ಮಗ ಇಲ್ಲ, ಯಾರಾದ್ರು ರಾಬರ್ಟ್ ಮುಂದೆ ಯಾರಾದ್ರೂ ಪ್ರೇಯರ್ ಮಾಡ್ತಾರೆ. ನಾನೊಂದು ಪ್ರವಾದನೆ ಕ್ರಿಯೆ ನಾನು ಮಾಡಕ್ ಹೋಗ್ತೇನೆ. ಇಟ್ಸ್ ಓಕೆ. ನೀವು ಇವ್ರ ಕೈ ಹಿಡ್ಕೊಳ್ರಿ. ನಿಮ್ಮ ಬಲಗೈನ ಇವ್ರ ಮೇಲೆ ಇಡ್ರಿ. ಮುಂದೆ ಬನ್ರಿ. ಶಾಖಾದಲಬ ರುಖಾದಲಬ ಲರಶಖೇದಲ್ಲಿ ತಲೆಮಾರುಗಳು ಇಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಇಲ್ಲಿನ ಆರಾಧನೆ ಒಂದೇ ತಲೆಮಾರಿಗೆ ನಿಂತು ಹೋಗೋದಿಲ್ಲ. ಇಲ್ಲಿನ ಸೇವೆಗಳು ಒಂದೇ ತಲೆಮಾರಿಗೆ ನಿಂತು ಹೋಗೋದಿಲ್ಲ. ಇಲ್ಲಿನ ಸೇವೆಗಳು ತಲೆಮಾರುಗಳು ಮುಂದುವರಿಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಈ ತಲೆಮಾರೆ ಕೊನೆ ಅಂತ ಹೇಳುವ ಸೈತಾನನಿಗೆ ಅವನ ಕಿವಿ ಕೇಳತಕ್ಕಂತೆ ಹೇಳ್ತಾ ಇದ್ದೇನೆ. ತಲೆಮಾರು ಇಲ್ಲಿ ಆರಾಧನೆ ಮಾಡುತ್ತಾರೆ. ತಲೆಮಾರು ಇಲ್ಲಿ ಸೇವೆಗಾಗಿ ಎದ್ದು ಪ್ರಕಾಶಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಅದರ ಅಭಿಷೇಕ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಪ್ರೇ ಪಾಸ್ಟರ್, ಪ್ರೇ. ನಿಮ್ಗೇನೆಲ್ಲ ಹೇಳ್ಬೇಕು ಹೇಳ್ರಿ, ರಿಲೀಸ್ ಆಗುತ್ತೆ ಅದು.
ನಾನು ಇಲ್ಲಿ ಬಂದಿರೋ ಪಾಸ್ಟರ್ಸ್ಗಾಗಿ ಒಂದು ಮಾತು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಎಲ್ಲ ಪಾಸ್ಟರ್ಸ್ ಆ ಹುಡುಗರ 5 ಜನ ಹುಡುಗರನ್ನ ದೇವರು ಶಕ್ತವಾಗಿ ಉಪಯೋಗಿಸ್ಲಿಕ್ಕಾಗಿ ಹೋಗ್ತಾನೆ. ನೀವು ಕೈ ಹಿಡ್ಕೊಳ್ರಿ. ಆ ಹುಡುಗನ ಮೇಲೆ ಶಕ್ತವಾದ ಅಭಿಷೇಕ ಇಳಿಯೋದನ್ನು ಕಂಡೆ. ಇನ್ನ ಆತನಲ್ಲಿ ಹೊಂದಿಕೊಳ್ಳೋದಿದೆ. ನೀವು 5 ಜನ ಕಣ್ಣು ಮುಚ್ಚಲಿ. ವಿನೋದ್, ಅಪ್ಪು ಎಲ್ಲ ಪಾಸ್ಟರ್ಸ್ ಮುಂದೆ ಬನ್ನಿ. ನಾವು ನಿಮಗಾಗಿ ಒಂದು ಮಾತು ಪ್ರಾರ್ಥನೆ ಮಾಡ್ತೀವಿ. ನೆಕ್ಸ್ಟ್ ಸೀಸನ್ ಅಲ್ಲಿ ನೀವು ಪ್ರವೇಶ ಮಾಡಲಿಕ್ಕಾಗಿ ಹೋಗ್ತೀರ. ಕಷ್ಟ ಬಿದ್ದಂತ ವರ್ಷಗಳು ಮುಗಿಯಿತು. ಸೂಪರ್ ನ್ಯಾಚುರಲ್ ಆದದ್ದು ಒಳಗಡೆ ಪ್ರವೇಶಿಸತಕ್ಕಂತ ಪರಿಶುದ್ಧಾತ್ಮನೇ, 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 ನಮ್ಮನ್ನು ಹೊಸತನದ ಕಡೆ ನಡೆಸುವ ಪರಿಶುದ್ಧಾತ್ಮನೇ, ನಮ್ಮನ್ನು ಹೊಸತನಗಳ ಕಡೆ ನಡೆಸುವ ಪರಿಶುದ್ಧಾತ್ಮನೇ, Holy Spirit, ಉನ್ನತವಾದ ಸ್ಟೇಜ್ಗಳು ತೆಗೆದು ಬರಲಿಯಪ್ಪ. ಉನ್ನತವಾದ ಆಲೆಗಳು ತೆಗೆದು ಬರಲಿ ದೇವರೇ. 100ಗಳಿಂದ 1000ಗಳಿಗೆ ಬೆಳೆಯತಕ್ಕಂತ ಒಂದು ಅಭಿಷೇಕ ರಿಲೀಸ್ ಆಗಲಿಯಪ್ಪ. ಇವರ ಗುಡಾರಗಳನ್ನು ವಿಸ್ತಾರ ಮಾಡು ದೇವರೇ. ಸೂಪರ್ ನ್ಯಾಚುರಲ್ ಕನೆಕ್ಷನ್ಗಳು ರಿಲೀಸ್ ಆಗಲಿಯಪ್ಪ. ಓ ರಖಾದಲ ಬರ ಶಖಾದಲ ಬರ. ಓ ಜೀಸಸ್. ನಿಂತು ಹೋದ ಪ್ರಾರ್ಥನೆಗಳು ಮತ್ತೆ ಎದ್ದು ಬರಲಿಯಪ್ಪ. ರಾತ್ರಿಯ ಪ್ರಾರ್ಥನೆಗಳು ಮತ್ತೆ ಎದ್ದು ಬರಲಿಯಪ್ಪ. ಮುಂಜಾನೆ ಪ್ರಾರ್ಥನೆಗಳು ಮತ್ತೆ ಎದ್ದು ಬರಲಿಯಪ್ಪ. ಪರಿಶುದ್ಧಾತ್ಮನೆ ಒತ್ತಾಯ ಪಡಿಸು, ಒತ್ತಾಯ ಪಡಿಸು, ಒತ್ತಾಯ ಪಡಿಸು, ಒತ್ತಾಯ ಪಡಿಸು. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಮೇಲೆ ಮತ್ತೊಂದು ಆವೃತ್ತಿ ಒಂದು ಸ್ಪರ್ಶ ಉಂಟಾಗಲಿ ಅಪ್ಪ. ಈ ವರ್ಷವೆಲ್ಲ ನಿನ್ನ ನಾಮಕ್ಕಾಗಿ ದೊಡ್ಡ ಕಾರ್ಯಗಳನ್ನು ಸಾಧಿಸತಕ್ಕಂತೆ ಒಂದು ಬಲ ಇಳಿದು ಬರಲಿ ಅಪ್ಪ. ಒಂದು ಬಲ ಇಳಿದು ಬರಲಿ, ಒಂದು ಬಲ ಇಳಿದು ಬರಲಿ ಅಪ್ಪ. 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 ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಉನ್ನತಗಳಿಗೆ ಹಾರತಕ್ಕಂತೆ ನಿನ್ನ ದಾಸರ ರೆಕ್ಕೆಗಳು ಚಾಚಲ್ಪಡಲಿ ದೇವರೇ. ಉನ್ನತಕ್ಕೆ ಹಾರಲ್ಪಡತಕ್ಕಂತೆ, ಹದ್ದುಗಳ ಹಾಗೆ ಉನ್ನತಕ್ಕೆ ಹಾರತಕ್ಕಂತೆ ನಿನ್ನ ದಾಸರ ರೆಕ್ಕೆಗಳು ಚಾಚಲ್ಪಡಲಿ.
ನಿನ್ನ ದಾಸರುಗಳ ರೆಕ್ಕೆಗಳು ಚಾಚಲ್ಪಡಲಿ, ನಿನ್ನ ದಾಸರ ರೆಕ್ಕೆಗಳು ಚಾಚಲ್ಪಡಲಿ. ಈಗ ಪರಿಶುದ್ಧಾತ್ಮನ ಮತ್ತೊಂದು ಆವೃತ್ತಿ ತನ್ನ ಬಲವನ್ನು ಸೂರ್ಯ ಮಾಡ್ತಾ ಇದ್ದಾನೆ. ಇನ್ನೊಂದು 30 ಸೆಕೆಂಡ್ ಗಟ್ಟಿಯಾಗಿ ಕೈಗಳನ್ನು ತಟ್ಟುತ್ತೆ. ಎಷ್ಟು ಜೋರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೋ ಗಟ್ಟಿಯಾಗಿ ಕೈಗಳನ್ನು ತಟ್ಟುತ್ತೆ. ಮಾತಾಡ್ತಾ ಇರಿ, ಮಾತಾಡ್ತಾ ಇರಿ. ಇನ್ನೊಂದು 20 ಸೆಕೆಂಡ್. ಸ್ಪರ್ಶಿಸು ಈಗಲೇ, ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು, ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು. ಸ್ಪರ್ಶಿಸು ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು. ಪವಿತ್ರನಾದ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ನೀನು ಮಾಡಿದ ಅನೇಕ ಅದ್ಭುತ ಆಶೀರ್ವಾದಗಳಿಗಾಗಿ ನಾವು ಕೊಂಡಾಡ್ತೇವೆ. ನೀನು ಬಹಳವಾಗಿ ಪ್ರೀತಿಸಿ ಅನೇಕ ಆತ್ಮಗಳನ್ನು ತುಂಬಿಸ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬರು ನಿನ್ನ ಮಹಿಮೆಯನ್ನು ಅನುಭವಿಸುವಂತೆ, ನಿನ್ನ ಸೇವೆಯಲ್ಲಿ ನಿಲ್ಲುವಂತೆ, ನಿನ್ನ ರಾಜ್ಯ ಕಟ್ಟುವಂತೆ, ಪರಲೋಕ ರಾಜ್ಯಕ್ಕಾಗಿ ಸಿದ್ಧರಾಗುವಂತ ಕೃಪೆ ಕೊಡಿರಿ ಕರ್ತನೆ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿನ್ನ ಮಹಿಮೆ ಅನುಭವಿಸಲಿ ಕರ್ತನೆ. ಮಹಿಮೆ, ಘನತೆ, ಗೌರವ ನಿನಗೊಬ್ಬಾತನ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನಾವು ಜೋರಾಗಿ ಹೇಳೋಣ ಆಮೇನ್. 2 ಕೈಗಳ ಮೇಲೆ ಹೇಳೋಣ ಆಮೇನ್, ಆಮೇನ್. ದಯವಿಟ್ಟು ಸಭಿಕರು